ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವ ಜನರೇ, ಕರ್ತನು ಬಹಳ ಕರುಣಾಮಯನು. ಕರ್ತನು ಯಾರು? ಬಹಳ ಕರುಣಾಮಯನು. ಆತನ ಕರುಣೆಗೆ ಸರಿಸಾಟಿಯಾದದ್ದು ಈ ಲೋಕದಲ್ಲಿ ಯಾರು ಇಲ್ಲ. ನಿನ್ನ ಗಂಡನು ನಿನ್ನನ್ನು ಪ್ರೀತಿ ಮಾಡ್ಲಿಕ್ಕಿಲ್ಲ, ನಿನ್ನ ಹೆಂಡತಿನೂ ನಿನ್ನನ್ನು ಪ್ರೀತಿ ಮಾಡ್ಲಿಕ್ಕಿಲ್ಲ, ನಿನ್ನ ಮಕ್ಕಳು ಅಥವಾ ನಿನ್ನ ತಂದೆ ತಾಯಿನೂ ಪ್ರೀತಿ ಮಾಡ್ಲಿಕ್ಕಿಲ್ಲ. ನನ್ನ ದೇವರು ನೀನು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲಿಂದಲೇ ಈಗಿನವರೆಗೆ ನಿನ್ನನ್ನು ದಿನನಿತ್ಯವೂ ಆತನ ನೋಡ್ತಾ, ನಿನ್ನನ್ನು ಪ್ರೀತಿಸ್ತಾ, ಎಲ್ಲಾ ಬಾಧೆಗಳಿಂದ ಬಿಡಿಸ್ತಾ ನಡೆಸ್ತಿರುವ ದೇವರಿಗೊಂದು ಸ್ತೋತ್ರ ಹೇಳೋಣವೇ. ಹಲ್ಲೆಲೂಯಾ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರ. ಪ್ರೀತಿಯುಳ್ಳ ದೇವಜನರೇ, ಈ ದಿನ ದೇವರ ವಾಕ್ಯವನ್ನ ಧ್ಯಾನ ಮಾಡೋದಕ್ಕೆ ಕೀರ್ತನೆ 65ನೇ ಅಧ್ಯಾಯದ 3ನೇ ವಾಕ್ಯ. ಭಕ್ತನು ಹೇಳ್ತಾನೆ, ನಾನು ಪಾಪ ಮಾಡಿದ್ದೀನಿ, ನಾನು ಪಾಪಿನೇ ಹೌದು. ಆದ್ರೆ ನನ್ನ ಪಾಪಗಳು ನನ್ನಿಂದ ಪರಿಹಾರ ಮಾಡ್ಕೊಳಕ್ ಆಗೋದಿಲ್ಲ. ಏನ್ ಹೇಳ್ತಾನೆ ಭಕ್ತ? ನನ್ನ ಪಾಪಗಳನ್ನು ನಿವಾರಣೆ ಮಾಡಲು ನನ್ನಿಂದ ಅದು ಆಗೋದಿಲ್ಲ. ಭಕ್ತನು ಹೇಳ್ತಾನೆ, ನಾನು ಬಹಳ ಪಾಪಿ, ನಾನು ಪಾಪ ಮಾಡಿದ್ದೇನೆ, ನಾನು ದೇವರ ವಿರುದ್ಧವಾಗಿ ನಡೆದಿದ್ದೇನೆ, ಈ ವಾರ ಅನೇಕ ತಪ್ಪಾದ ಕೆಲಸಗಳನ್ನ ನಾನು ಮಾಡಿದ್ದೇನೆ, ತಪ್ಪಾದ ಸಂಗತಿಗಳನ್ನ ಮಾಡಿದ್ದೇನೆ, ಅನೇಕ ವಿಷಯಗಳಲ್ಲಿ ನಾನು ಸುಮ್ಮನೆ ತಲೆ ಹಾಕಿ ನನ್ನ ಮೇಲೆ ಹಾಕೊಂಡಿದ್ದೇನೆ. ಅಂತ ತಪ್ಪುಗಳನ್ನು ನನ್ನಲ್ಲಿ ನಡೆದರೂ ಕೂಡ ಇವತ್ತು ಮನುಷ್ಯನಾದಂತ ನೀನು ಪರಿಹಾರಕ್ಕೆ ನನ್ನ ಹುಡುಕ್ಲಿಲ್ಲ. ಆ ಪರಿಹಾರ ಹೆಂಗ್ ಮಾಡ್ಕೋಬೇಕಂತ ಹೇಳಿ ನಮ್ಮನ್ನ ನಾವೇ ಕೆಲ ಮಾರ್ಗಗಳನ್ನು ಹುಡುಕ್ತೇವೆ. ನೀನು ಯಾವ ಮಾರ್ಗ ಹುಡುಕಿದ್ರು ಏಸು ಮಾರ್ಗ ಬಿಟ್ರೆ ನಿನಗೆ ರಕ್ಷಣೆ ಇಲ್ಲ, ಏಸು ಮಾರ್ಗ ಬಿಟ್ರೆ ನಿನಗೆ ಪಾಪ ಪರಿಹಾರ ಇಲ್ಲ. ನಮ್ಮ ಪಾಪಗಳು ನಮಗೆ ಗೊತ್ತಿದ್ದರೂ ಅದನ್ನ ಮುಚ್ಚಿ ಅದನ್ನ ಸರಿ ಮಾರ್ಗ ಅಂತ ಮಾಡ್ಕೊಂಡು ಹೊಂಟಿದೀವಿ. ಇದು ಬಹಳ ತಪ್ಪು. ಅದಕ್ಕೆ ವಾಕ್ಯ ಹೇಳ್ತದೆ, ಭಕ್ತನು, ಪಾಪಗಳಿದೆ ನನ್ನಲ್ಲಿ, ಅನೇಕ ತಪ್ಪು ಕಾರ್ಯಗಳಿದಾವೆ, ಆದ್ರೆ ಆ ಪಾಪದಿಂದ ಮುಕ್ತಿ ಆಗ್ಬೇಕಾದ್ರೆ ನನ್ನಿಂದ ಸಾಧ್ಯ ಇಲ್ಲ. ಇದೀರ ನನ್ನ ಜೊತೆಯಲ್ಲಿ? ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಹೇಗೆ? ದೇವರ ವಾಕ್ಯ ಓದೋಣ ಮುಂದೆ. ನನ್ನ ಪಾಪಗಳನ್ನ ನಿವಾರಿಸಲು ನನ್ನಿಂದ ಆಗೋದಿಲ್ಲ, ಆದ್ರೆ ನನ್ನ ದೋಷ ಪರಿಹಾರಕನು ನೀನೇ ಸ್ವಾಮಿ. ಏನ್ ಹೇಳ್ತಿದ್ದಾನೆ ದೇವ್ರೆ? ನನ್ನಿಂದ ಏನಾಗಲ್ಲ, ನನ್ನ ದೋಷದ ಪರಿಹಾರಕನು ನೀನೊಬ್ಬನೇ. ಇವತ್ತು ಯಾರಾದ್ರೂ ಒಬ್ರು ದೇವರ ಕಡೆ ಕಣ್ಣುಗಳನ್ನೆತ್ತಿ ದೇವರೇ, ನನ್ನ ದೋಷಗಳು ನಿನ್ನ ಮುಂದೆ ತಂದಿದ್ದೀನಿ, ನನ್ನನ್ನು ತೊಳೆದು ಶುದ್ಧಿ ಮಾಡು ಅಂತ ಕೇಳುವ ಮನಸ್ಸಿಲ್ಲ, ಹೃದಯ ಇಲ್ಲ. ಯಾಕೆ ಗೊತ್ತಾ? ಜನರ ಹೃದಯಗಳು ಕಠೋರವಾಗ್ಬಿಟ್ಟಿದೆ, ತಪ್ಪನ್ನ ಒಪ್ಕೊಳಕ್ ಆಗಲ್ಲ. ಹಲ್ಲೆಲೂಯಾ. ಒಂದು ವಾಕ್ಯವನ್ನ ಓದೋಣ. 40ನೇ ಕೀರ್ತನೆ. ಭಕ್ತನು ಬಹಳ ಸುಂದರವಾಗಿ ಹೇಳ್ತಾನೆ. 40ನೇ ಕೀರ್ತನೆ ಗಮನ ಕೊಟ್ಟು ಕೇಳ್ರಿ ಸ್ವಲ್ಪ. ವಾಕ್ಯ ನಂತರ ಓದಾಕತ್ರೆ. ಹಲ್ಲೆಲೂಯಾ. ತೆಗೆದಿಟ್ಕೊಳ್ಳಿ. ಇಲ್ಲಿ ದೇವರ ವಾಕ್ಯವನ್ನ ಸ್ವಲ್ಪ ಗಮನಿಸಿ. ಅಲ್ಲಿ ಭಕ್ತನು ಹೇಳ್ತಾನೆ, ಈ ಭಕ್ತನು ಸಾಧಾರಣ ವ್ಯಕ್ತಿ ಅಲ್ಲ, ಒಬ್ಬ ಒಳ್ಳೆ ಭಕ್ತ, ಒಂದು ಪೊಸಿಷನ್ ಅಲ್ಲಿ ಇದ್ದವನು, ಒಂದು ರಾಜನ ಸ್ಥಾನದಲ್ಲಿದ್ದವನು. ಅವನು ಹೇಳ್ತಾನೆ, ಅವನು ಏನ್ ಹೇಳ್ತಾನೆ ಗೊತ್ತಾ? ಲೆಕ್ಕ ಇಲ್ಲದೆ ಇರುವಷ್ಟು ಆಪತ್ತುಗಳು ನನ್ನನ್ನ ಸುತ್ತಕೊಂಡು ಬಿಟ್ಟಿದ್ದಾವೆ. ಲೆಕ್ಕ ಇಲ್ಲದೆ ಇರುವಷ್ಟು ಆಪತ್ತುಗಳು ನನ್ನನ್ನ ಸುತ್ತುಕೊಂಡಿದ್ದಾವೆ. ಇದೀರ ನನ್ನ ಜೊತೆ? ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲದ ಹಾಗೆ ಕೆಲ ಆಪತ್ತುಗಳು ಸುತ್ತಕೊಂಡು ಕೂತಿದ್ದಾವೆ. ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲದ ಹಾಗೆ ಕೆಲ ಆಪತ್ತುಗಳು ಸುತ್ತಕೊಂಡು ಕೂತಿದ್ದಾವೆ. ಇಲ್ಲಿ ಕೂತಿದೀವಲ್ಲ, ನಮ್ಮೆಲ್ಲರಿಗೂ ಒಂದೊಂದು ವಿಧವಾದಂತ ಕೆಲ ಆಪತ್ತುಗಳು ಇದ್ದಾವೆ. ಆದ್ರೆ ಇವತ್ತು ಆ ಆಪತ್ತುಗಳನ್ನ ಬಿಡಿಸುವ ದೇವರ ಕಡೆಗೆ ನೀನು ಕಣ್ಣೆತ್ತಿದ್ರೆ ಖಂಡಿತವಾಗಿ ದೇವರು ನಿನಗೂ ಒಂದು ಪರಿಹಾರವನ್ನ ತರ್ತಾನೆ. ಗಮನಿಸು ವಾಕ್ಯ ಏನು? 12ನೇ ವಾಕ್ಯ ಓದೋಣ. ಯಾಕೆಂದ್ರೆ ಲೆಕ್ಕವಿಲ್ಲದಷ್ಟು ಆಪತ್ತುಗಳು ನನಗೆ ಸುತ್ತುಕೊಂಡಿದ್ದಾವೆ, ನನ್ನ ಪಾಪಗಳು ನನ್ನನ್ನು ಹಿಂದಟ್ಟಿ ಹಿಡಿದಿರುತ್ತವೆ, ನನಗೆ ದಿಕ್ಕೇ ತೋರುತ್ತಾ ಇಲ್ಲ. ಅವು ನನ್ನ ತಲೆಯ ಕೂದಲುಗಳಿಗಿಂತಲೂ ಹೆಚ್ಚಾಗಿವೆ. ನಾನು ಎಂದಿಗೂ ಎದೆಗೊಂದಿ ಹೋಗಿದ್ದೇನು. ಹಾಲೆಲ್ಲೂ ನನಗೆ ಎದೆಗೊಂದು ಬಿಟ್ಟಿದೆ. ನನ್ನ ಎದೆಯಲ್ಲಿ ಒಂದು ದುಃಖ ಇದೆ, ಸಂಕಟ ಇದೆ. ಹಾಗಾದ್ರೆ ಒಳ್ಳೆ ಭಕ್ತರು ಯಾರಾದ್ರೂ ಇದ್ರೆ ಏನಾದ್ರೂ ನಡೆದಾಗ ಯಾರಿಗಾದ್ರೂ ನೋವಾಗತ್ತಾ? ಏನೋ ಒಂದು ತಪ್ಪು ನಡೆದ ತಕ್ಷಣ ಹೃದಯಕ್ಕೆ ನೋವಾಗತ್ತಾ? ಸಂಕಟ ಆಗತ್ತಾ?
ವೇದನೆ ಬರ್ತದ, ಕಣ್ಣೀರು ಬರ್ತದ. ಯಾರ ಕಣ್ಣಲ್ಲಿ ಕಣ್ಣೀರು ಬರೋದಿಲ್ವೋ ಆ ವ್ಯಕ್ತಿ ಬಹಳ ಗಟ್ಟಿಯಾಗ್ಬಿಟ್ಟಿದ್ದಾನೆ ಪಾಪಗಳನ್ನ ಸಹಿಸ್ಕೊಳ್ಳೋದಕ್ಕಾಗಿ. ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿಗೆ ದುಃಖ ಬರೋದಿಲ್ವೋ, ಯಾವ ವ್ಯಕ್ತಿಗೆ ಪಾಪ ಅಂತ ಅವನಿಗೆ ಅರಿವಿಗೆ ಬರ್ತಾ ಇಲ್ವೋ ಆ ವ್ಯಕ್ತಿಯ ಹೃದಯ ಗಟ್ಟಿಯಾಗ್ಬಿಟ್ಟಿದೆ, ಪಾಪಗಳನ್ನ ಸುಲಭವಾಗಿ ಮಾಡ್ತಾನೆ. ದೇವರ ಭಯವು ಅವನಿಗಿಲ್ಲ. ದೇವರಿಗೆ ಭಯ ಪಡುವ ವ್ಯಕ್ತಿ ಹೆಂಗಿರ್ತಾನೆ ಗೊತ್ತಾ? ಲೆಕ್ಕವಿಲ್ಲದ ಆಪತ್ತುಗಳು, ದೇವರೇ ಲೆಕ್ಕವಿಲ್ಲದಷ್ಟು ಆಪತ್ತುಗಳು ನನ್ನನ್ನ ಸುತ್ತಕೊಂಡು ಬಂದಿದ್ದಾವೆ ಸ್ವಾಮಿ. ಇವತ್ತು ನಾವು ಏನು ಚಿಂತೆ ಇಲ್ದಂಗೆ ಓಡ್ತಾ ಇದೀವಲ್ಲ, ಅಯ್ಯೋ ಒಂದು ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು ಎಲ್ಲ ಪರಿಹಾರ ಅಂತ ಕೊಂಡ್ಕೋತೀವಲ್ಲ. ಇಲ್ಲ, ನಿನ್ನನ್ನು ಒಂದೊಂದು ಹೆಜ್ಜೆಗಳು ಕೂಡ ವೈರಿಯ ಒಂದು ಬಲೆಯಲ್ಲಿ ಸಿಕ್ಕಾಕೊಳ್ಳುವ ಸ್ಥಿತಿ ಹಾಗೆ ನಿನ್ನ ಜೀವನ ಇದೆ. ನೀನು ನಿನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಲಿಲ್ಲ, ಆ ಪರಿಹಾರಕ್ಕೆ ನನ್ನ ನೋಡ್ಲಿಲ್ಲ ಅಂತಂದ್ರೆ ಈ ಆಪತ್ತುಗಳು ನನಗೂ ನಿನಗೂ ಸುತ್ತಕೊಳ್ಳೋದು ಸುಲಭವಾಗತ್ತೆ. ಎಸ್, ಒಪ್ತೀರಾ? ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಲೆಕ್ಕವಿಲ್ಲದಷ್ಟು ಆಪತ್ತುಗಳು ನನ್ನನ್ನು ಸುತ್ತಿಕೊಂಡಿವೆ, ನನ್ನ ಪಾಪಗಳು ನನ್ನನ್ನು ಹಿಂದಟ್ಟಿ, ಅದು ನಿನ್ನನ್ನು ಬೆನ್ನು ಹತ್ತಿದೆ. ಪಾಪ ನಿನ್ನ ಬೆನ್ನು ಹತ್ತಿಬಿಟ್ಟಿದೆ. ಯೇಸುವಿನ ಹಿಂದೆ ನೀನು ನಡಿಬೇಕಂತ ಹೊಂಟಿದಿ, ಆದ್ರೆ ಪಾಪ ನಿನ್ನನ್ನು ಎಳಿತಾ ಇದೆ. ಲೋಕದ ಆಸೆಗಳು ನಿನ್ನನ್ನು ಎಳಿತಾ ಇದ್ದಾವೆ, ಇಚ್ಛೆಗಳು ನಿನ್ನನ್ನು ಎಳಿತಾ ಇದ್ದಾವೆ. ಹಲ್ಲೆಲೂಯ. ಕೆಲ ಲೋಕದ ಸ್ವಭಾವಗಳು ನಿನ್ನನ್ನು ಎಳಿತಾ ಇದ್ದಾವೆ. ಹೃದಯ ಗಟ್ಟಿ ಮಾಡ್ಕೋಬೇಡ. ಹೃದಯವು ಕರ್ತನಿಗೋಸ್ಕರ ಮುರಿಯಲ್ಪಡಬೇಕಾಗಿದೆ. ಅವನು ಹೇಳ್ತಾನೆ, ದೇವ್ರೇ ನಾನು ದಿನ ಎದ್ದ ತಕ್ಷಣ ದೇವರೇ ನನಗೆ ಸ್ವಾಮಿ ಆಪತ್ತುಗಳು ಸಂಭವಿಸುವಂತ ಘಟನೆಗಳು, ಸುದ್ದಿಗಳೇ ನನಗೆ ಕಿವಿಗೆ ಬೀಳ್ತದೆ. ನನ್ನ ಪಾಪಗಳು ನನ್ನನ್ನು ಹಿಂದಟ್ಟಿ ಬೆನ್ನು ಹತ್ತಿಬಿಟ್ಟಿದ್ದಾವೆ ಸ್ವಾಮಿ. ನಾನು ಮಾಡಿದ ಪಾಪಗಳೇ ನನ್ನನ್ನು ಬೆನ್ನು ಹತ್ತಿದ್ದಾವೆ. ಯಾಕೆ ಉದ್ಧಾರ ಇಲ್ಲ? ಯಾಕೆ ನಿನಗೆ ಪರಿಹಾರ ಇಲ್ಲ? ಯಾಕೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ? ಯಾಕೆ ನಿನ್ನ ಕೆಲಸಗಳಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ? ನಿನ್ನ ಪಾಪಗಳು ನಿನ್ನನ್ನು ಬೆನ್ನು ಹತ್ತಿದ್ದಾವೆ. ನಿನ್ನ ಪಾಪಗಳು ನಿನ್ನನ್ನು ಬೆನ್ನು ಹತ್ತಿದ್ದಾವೆ. ಆದ್ರೂ ಎಲ್ಲರ ಮುಂದೆ ನಾವು ಭಾರಿಯಾಗಿ ಕಾಣ್ತಾ ಇರ್ತೇವೆ, ಎಲ್ಲರ ಮುಂದೆ ನಾವು ಒಳ್ಳೆ ಭಕ್ತರಂತೆ ಕಾಣ್ತಾ ಇರ್ತೇವೆ. ಆದ್ರೆ ಗೊತ್ತಿಲ್ಲದಿರುವಂತ ಒಂದು ಮಂಡಲದಲ್ಲಿ, ಕಾಣದಿರುವಂತ ಒಂದು ಮಂಡಲದಲ್ಲಿ ನಿನ್ನನ್ನ ಮುಳುಗಿಸೋದಕ್ಕೆ, ನಿನ್ನನ್ನ ತುಳಿಯೋದಕ್ಕೆ, ನಿನ್ನನ್ನ ನಷ್ಟ ಮಾಡೋದಕ್ಕೆ ಆ ಪಾಪದ ಬೆಳೆಯು ನಿನ್ನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದನ್ನು ಈಗಲೂ ನೀನು ವಿಚಾರ ಮಾಡಲಿಲ್ಲ ಅಂತಂದ್ರೆ ನಷ್ಟ ಅನುಭವಿಸ್ತೀಯ. ಅದಕ್ಕೆ ನನ್ನಲ್ಲಿ ಪಾಪ ಇದೆ, ಪಾಪ ಮಾಡಿದ್ದೇನೆ, ಅನೇಕ ತಪ್ಪುಗಳು ನಡೆದಿದ್ದಾವೆ, ಗೊತ್ತಿದ್ದು ಗೊತ್ತಿಲ್ಲದೆ ಅನೇಕ ಸಂಗತಿಗಳು ನಡೆದು ಹೊರಟು ಬಿಟ್ಟಿದ್ದಾವೆ. ಆದ್ರೆ ಅದೇ ಕಾರ್ಯಗಳು ಇವತ್ತು ನನ್ನನ್ನ ಬೆನ್ನು ಹತ್ತಿಬಿಟ್ಟಿದ್ದಾವೆ. ಆ ಪಾಪಗಳೇ ನನ್ನನ್ನ ಬೆನ್ನು ಹತ್ತಿದ್ದಾವೆ. ದೇವರ ಆಶೀರ್ವಾದಕ್ಕೆ ಅಡ್ಡಿ ಯಾವ್ದು ಗೊತ್ತಾ? ನಿನ್ನ ಪಾಪಗಳು. ಅದು ಬೈಬಲ್ ಹೇಳ್ತದೆ, ನಿನ್ನ ಪಾಪಗಳೇ ನಿನಗೆ ಅಡ್ಡಿಯಾಗಿ ನಿಂತಾವೆ. ನಿನ್ನ ಉದ್ಧಾರಕ್ಕೆ ನಿನ್ನ ಪಾಪವೇ ಅಡ್ಡಿಯಾಗಿ ನಿಂತಿದೆ. ನಿನ್ನ ಬೆಳವಣಿಗೆಗೆ ನಿನ್ನ ಪಾಪವೇ ಅಡ್ಡಿಯಾಗಿ ನಿಂತಿದೆ. ನಿನ್ನ ದುಶ್ಚಟಗಳೇ ನಿನಗೆ ಅಡ್ಡಿಯಾಗಿ ನಿಂತಿದ್ದಾವೆ. ಕೆಲ ದುಷ್ಟ ಸ್ವಭಾವಗಳೇ ನಿನಗೆ ಅಡ್ಡಿಯಾಗಿ ನಿಂತಿದ್ದಾವೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವಚಂದ್ರೆ, ಆಲೋಚನೆ ಸ್ವಲ್ಪ ಮಾಡ್ರಿ. ನೀನು ಯಾವ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೀಯ, ಎಂತ ಪರಿಸ್ಥಿತಿಯನ್ನ ದಾಟ್ತಾ ಇದೀಯ, ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಹಲ್ಲೆಲೂಯ. ಮುಂದಿನ ವಾಕ್ಯ ಹೇಳ್ತದೆ, ದೇವ್ರೇ ಎದ್ದ ತಕ್ಷಣ ನಾನು ಏನೋ ಒಂದು ಮಾಡ್ಬೇಕಂತ ಕೇಳ್ತಾ ಹೋಗ್ತೇನಪ್ಪ, ಆದ್ರೆ ದಿಕ್ಕೇ ನನಗೆ ಕಾಣ್ತಾ ಇಲ್ಲ. ನಾನು ಏನ್ ಮಾಡ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕೆಲವರಿಗೆ ಭಾರಿ ಆಸೆ, ನಾನು ಹಿಂಗ ಮಾಡ್ಬೇಕು, ನಾನು ಅದನ್ನ ಮಾಡ್ಬೇಕು, ನಾನು ಇದನ್ನ ಮಾಡ್ಬೇಕು, ಎಲ್ಲ ಮಾಡ್ತೇನೆ. ಮಾತಿನಿಂದ ಮಾಡೋದಲ್ಲ. ಇವತ್ತು ನೀನು ಮಾಡದೇ ಇರೋದಕ್ಕೆ ಕಾರಣ ಏನಂತಂದ್ರೆ, ನೀನು ಮಾಡಿದ ಪಾಪಗಳೇ ಅದಕ್ಕೆ ಅಡ್ಡಿಯಾಗಿ ನಿಂತಿದ್ದಾವೆ. ಇವತ್ತು ನಿನ್ನ ಸಕ್ಸಸ್ ಕಾಣದೇ ಇರೋದಕ್ಕೆ ಕಾರಣ ಏನಂತಂದ್ರೆ, ನಿನ್ನ ಪಾಪಗಳೇ ನಿನ್ನನ್ನ ಬೆನ್ನು ಹತ್ತಿದ್ದಾವೆ. ಹಲ್ಲೆಲೂಯ. ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ಇಷ್ಟು ದಿನ ನೀನು ಉದ್ಧಾರ ಆಗ್ಬೇಕಾಗಿತ್ತು. ಸರಿಯಾಗಿ ಹೇಳ್ರಿ, ಉದ್ಧಾರ ಆಗಿಲ್ಲ.
ಕಾರಣ ಏನ್ ಗೊತ್ತಾ? ನಿನ್ನ ಪಾಪಗಳು ನಿನಗೆ ಕಾಣದೇ ಇರುವ ಮಂಡಳದಲ್ಲಿ ನಿನ್ನನ್ನ ಮುಳುಗಿಸೋದಕ್ಕೆ ಅದು ಪ್ರತಿದಿನನೂ ದಾಳಿ ಮಾಡ್ತಾ ಇದೆ. ಎಸ್, ಹಾಲೆಲೂಯ, ಹಾಲೆಲೂಯ. ಬೇರೆ ಯಾರು ಅಲ್ಲ ನಿನ್ನ ಆಶೀರ್ವಾದಕ್ಕೆ ಅಡ್ಡಿ. ನೀನು ಬಿತ್ತಿದ ಬೀಜವೇ ಅದು ನಿನ್ನನ್ನ ಬೆನ್ನು ಹತ್ಬಿಟ್ಟಿದೆ. ನೀನು ಮಾಡಿದ ಕೆಲಸವೇ ನಿನ್ನನ್ನ ಮುಳುಗಿಸ್ತಾ ಇದೆ. ನೀನು ಇಳಿದಂತ ಸ್ಥಳವೇ ಇವತ್ತು ನಿನ್ನನ್ನು ತುಳಿತಾ ಇದೆ. ಕಾರಣ ನಿನ್ನ ಪಾಪಗಳು ನಿನ್ನನ್ನ ಬೆನ್ನು ಹತ್ತಿದ್ದಕ್ಕೆ ಕಾರಣ ನಿನ್ನ ಸ್ವಭಾವಗಳು, ನಿನ್ನ ಕೆಲಸಗಳು, ನಿನ್ನ ಇಚ್ಛೆಗಳು. ಹಾಲೆಲೂಯ, ಹಾಲೆಲೂಯ. ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಇಲ್ಲ ಇಲ್ಲ ನನಗೆ ದಿಕ್ಕು ತೋರುತ್ತಾ ಇಲ್ಲ. ಅವು ಪಾಪ ಎಷ್ಟದಾವಂತೆ? ಭಕ್ತ ಹೇಳ್ತಾನೆ, ಪಾಪ ಎಷ್ಟದಾವಂತ್ರಿ? ಸ್ವಲ್ಪ ಕೂದ್ಲ ಹಿಡ್ಕೊಡ್ರಿ. ನಿಮ್ ಕೂದ್ಲ ನೀವೇ ಹಿಡ್ಕೊಳ್ಳಿ. ಇದಾವ ಕೂದ್ಲ? ಎಣ್ಸಕ್ಕಾಗತ್ತಾ ನಿಮ್ಮ ಕೂದಲು? ಭಕ್ತ ಅನುಭವದಿಂದ ಹೇಳ್ತಾನ. ಅವನ್ ನನ್ನ ಪ್ರಕಾರ ಅವ್ನು ಕುತ್ಕೊಂಡು ಎಣಿಸಿರ್ಬಹುದು. ನಾನು ಅಲ್ಲಿ ಪಾಪ ಮಾಡಿದೆ, ಇಲ್ಲಿ ಪಾಪ ಮಾಡಿದೆ, ಲೆಕ್ಕನೇ ಸಿಗ್ಲಿಲ್ಲ. ಅದಕ್ಕೆ ಆಗಲ್ಲ. ಇದು ಕೂದಲ ಹೆಂಗ್ ಲೆಕ್ಕ ಕಾಣಲ್ಲ, ಹಾಗೆ ಇದಕ್ಕೂ ಲೆಕ್ಕ ಕಾಣೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ ನನಗೆ ಕೂದಲುಗಳು ಎಷ್ಟಿದಾವಲ್ಲ, ಹಲ್ಲೆಲೂಯ, ಅದಕ್ಕಿಂತ ಹೆಚ್ಚಾದ ಪಾಪಗಳು ನನ್ನಲ್ಲಿ ಇದಾವೆ. ಹಲ್ಲೆಲೂಯ. ಅಲ್ಲಿ ಹೇಳ್ತಾರೆ, ಅವು ನನ್ನ ತಲೆಯ ಕೂದಲಿಗಿಂತಲೂ ಹೆಚ್ಚಾಗಿವೆ. ನಾನು ಎದೆಗೊಂದಿದವನಾಗಿದ್ದೇನಪ್ಪ. ಎದೆ ಒಡೆದು ಹೋಗುವ ಹಾಗೆ ಆಗಿದೆ ದೇವರೇ. ಒಳ್ಳೆ ಭಕ್ತರಿಗೆ ಏನಾದ್ರೂ ಒಂದು ಸಣ್ಣ ಸುಳ್ಳು ಹೇಳಿಬಿಟ್ರೆ ಎದೆ ಒಂದು ಹೊಡೆದಂಗಾಗತ್ತೆ. ಆದ್ರೆ ಈ ವ್ಯಕ್ತಿ ಹೇಳ್ತಾನೆ, ನನ್ನ ಪಾಪ ಎಷ್ಟದಾವ ಅಂತಂದ್ರೆ ತಲೆಯಲ್ಲಿ ಕೂದಲು ಎಷ್ಟದಾವಲ್ಲ ಅದಕ್ಕಿಂತ ಹೆಚ್ಚಾಗಿದೆ. ಹಲ್ಲೆಲೂಯ. ಕೂದಲಿಗಿಂತಲೂ ಹೆಚ್ಚಾಗಿ ನಾನು ಪಾಪ ಮಾಡಿದ್ದೀನಿ. ಅದು ಹೇಗೆ ಲೆಕ್ಕಕ್ಕೆ ನನಗೆ ಸಿಗೋದಿಲ್ಲವೋ ಅದಕ್ಕಿಂತ ಮಿಗಿಲವಾಗಿ ನನ್ನ ಪಾಪ ಮಾಡಿದ್ದೇನೆ ದೇವರೇ. ಆದ್ರೆ ನಾನ್ ನಂಬ್ತೇನಪ್ಪ, ನಾನ್ ನಂಬ್ತೇನೆ ಸ್ವಾಮಿ. ನಾನು ಪಾಪಿ ಅಂತ ಒಪ್ಕೊಳ್ತೇನೆ, ನಾನು ದ್ರೋಹಿ ಅಂತ ಒಪ್ಕೊಳ್ತೇನೆ, ನೀನು ವಿರೋಧವಾಗಿ ಪಾಪ ಮಾಡಿದ್ದೇನೆ. ಆದ್ರೆ ನನ್ನಿಂದ ಈ ಪಾಪದಿಂದ ಹೊರಗಡೆ ಬರಕ್ ಆಗ್ತಿಲ್ಲ. ಇದಕ್ಕೆ ಮಾರ್ಗ ನಾನು ಕಂಡು ಹಿಡಿಯಕ್ ಆಗ್ತಾ ಇಲ್ಲ. ಆದ್ರೆ ನಾನ್ ನಂಬಿದ್ದೇನೆ, ನೀನೊಬ್ಬನೇ ಪರಿಹಾರಕ. ನನ್ನ ಪಾಪಕ್ಕೆ ಪರಿಹಾರಕನು ನೀನೆ, ನನ್ನ ದೋಷಕ್ಕೆ ಪರಿಹಾರಕನು ನೀನೆ, ನನ್ನ ಬೀಳುವಿಕೆಯಿಂದ ಮೇಲೆತ್ತುವವನು ನೀನೆ. ನಾನು ಇಲ್ಲದಂತ ಸ್ಥಿತಿಗತಿಗಳಲ್ಲಿ ಮುಳುಗಿ ಹೋದಾಗ ನೀನು ನನ್ನನ್ನ ಹೊರತಂದವನು ನೀನೆ ಸ್ವಾಮಿ. ನಿನ್ನಿಂದಲೇ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಕತೆ ಹೇಳ್ತಾರೆ. ಈ ಲವ್ ಮಾಡೋರು, ಪ್ರೀತಿ ಮಾಡೋರು ಇರ್ತಾರೆ ಗೊತ್ತಾ, ಹುಡುಗ ಹುಡುಗಿ. ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ಲವ್ ಮಾಡುವ ಹುಡುಗ ಇರ್ಲಿ ಹುಡುಗಿ ಇರ್ಲಿ, ಯಾರಿಗೆ ಹೆಚ್ಚು ಆಸೆ ಪಡ್ತಾರೆ ಗೊತ್ತಾ? ಅವ್ರು ಕೆಂಪಗೆ ಕಾಣಬೇಕು, ಬೆಳ್ಳಗ್ ಕಾಣಬೇಕು, ಒಳ್ಳೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಹುಡುಗಿಗೂ ಹಂಗೆ, ಹುಡುಗಗೂ ಹಂಗೆ. ಕರ್ರಗಿದ್ದವ್ರ ಹಿಂದೆ ಯಾರು ಹೋಗಲ್ಲ. ಬೆಳ್ಳಗಿರ್ಬೇಕು, ಕೆಂಪಾಗಿರ್ಬೇಕು ಅಂದ್ರನೆ ಪ್ರೀತಿ ಜಾಸ್ತಿ ಆಗತ್ತೆ. ಕೇಳ್ತಾ ಇದ್ದೀರಾ? ಪ್ರೀತಿ ಜಾಸ್ತಿ ಆಗತ್ತೆ. ಹಲ್ಲೆಲೂಯ. ಆದ್ರೆ ಈ ಲವ್ ಮಾಡೋರಿಗೆ ಗೊತ್ತಿಲ್ಲ. ಕರಿ ಇರುವಿ ಅದಾವ ಗೊತ್ತೇನ್? ಕರಿ ಇರುವಿ ಇರ್ಬೆ ಮೈ ಮೇಲೆ ಬಿಟ್ಕೊಂಡ್ರು ಎಲ್ಲಿ ಕಡಿಯಲ್ಲ ಅವು. ಆದ್ರೆ ಕೆಂಪು ಇರುಬಿ ಕಡಿದ್ರೆ ಏನ್ರಿ? ಕೆಂಪು ಇರುಬಿ ಕಡಿದ್ರೆ ಅದರ ವಿಷ ಹೋಗೋ ತನಕ ಮಾತ್ರ ಅದು. ಹಲ್ಲೆಲೂಯ. ಆ ಕೆಂಪು ಇರುಬಿ ಎಂತದು ಗೊತ್ತೇನ್ರಿ? ನೀನು ಸಾಯಿಸಿದ್ರು ಪರವಾಗಿಲ್ಲ, ನಾನ್ ಕಡಿಯೋದು ಮಾತ್ರ ಬಿಡಂಗಿಲ್ಲ. ಹಿಡ್ಕೊಂಡು ಬಿಟ್ಟಿರ್ತದ, ಅದು ಸತ್ತೋಗತ್ತೆ. ಆದ್ರೆ ಈ ಕೆಂಪು ಇರುಬಿಯಿಂದ ಕಡಿಸ್ಕೊಂಡವರು ಸತ್ತದು ಎಲ್ಲೋ ಹಾರ್ ಹೋಗುತ್ತೆ ಗಾಳಿಗೆ ಇರುವಿ. ಆದ್ರೆ ಇವನು ಒಂದು ದಿನ ತುರ್ಸ್ಕೊತೆ ಅಡ್ಡಾಡ್ತಾನ ಹುಚ್ಚರಂಗೆ.
ದೊಡ್ಡ ದೊಡ್ಡ ಗಡ್ಡೆ ಆಗತ್ತೆ, ಗಂಟು ಆಗತ್ತೆ. ಆದ್ರೆ ಈ ಪ್ರೀತಿ ಮಾಡೋರು ಕರಿ ಇರ್ಬಿಗಿಂತ ಕೆಂಪು ಇರ್ಬಿಗಳು ಬಹಳ ಡೇಂಜರ್ ಅದಾವ. ಅದಕ್ಕೆ ಹೆಚ್ಚು ಭಾರಿ ಚಂದ ಕಾಣ್ತಾರ, ಕಡಿತಾವ್ ಹುಷಾರಾಗಿ. ಅದಕ್ಕೆ ಹೇಳ್ತೀನಿ, ಇರ್ಬಿಗಳು ಬಹಳ ಡೇಂಜರ್ ಅದಾವ. ಅದು ಹೆಣ್ಣರಿರ್ಲಿ ಗಂಡರಿರ್ಲಿ, ಕೆಂಪ ನೋಡಿ ಅಬ್ಬಬ್ಬಬ್ಬ ಭಾರಿ ಅಂತ ಹೋದ್ರೆ ಹೋಗ್ತಿದ್ವಿ ಹೊಡ್ಸ. ಹುಷಾರಾಗಿರ. ಪಾಪಗಳು ನಿನ್ನನ್ನ ಸುತ್ತಿಕೊಂಡು ಬರ್ತಾ ಇದ್ದಾವೆ, ಶೋಧನೆಗಳು ಸುತ್ತಿಕೊಂಡು ಬರ್ತಾ ಇದ್ದಾವೆ, ಅನೇಕ ಅಪಾಯಗಳು ನಿನ್ನನ್ನ ಬೆನ್ನು ಹತ್ತಿ ಬರ್ತಾ ಇದ್ದಾವೆ. ನಿನ್ನ ತಲೆ ಕೂದಲಿಗಿಂತಲೂ ಹೆಚ್ಚಾಗಿ ಒಂದೊಂದು ಹೆಜ್ಜೆಗಳಲ್ಲಿ ನಿನ್ನನ್ನ ಮುಗಿಸ್ಬೇಕು, ಹಿಡಿಬೇಕಂತ ಹೇಳಿ ವೈರಿ ನಿನ್ನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಆ ಇರ್ಬಿಯಲ್ಲಿ ಇನ್ನೊಂದು ಇರ್ಬಿ ಇದೆ ರೀ. ಕೆಂಪು ಇರ್ಬಿಲಿ ಸಣ್ಣ ಇರ್ಬಿಕ್ಕಿಂತ ದೊಡ್ಡ ಇರ್ಬಿ ಇತ್ತು, ದಪ್ಪ ಇರ್ಬಿ ಗೊತ್ತೇನು? ನೋಡಿಲ್ಲ? ಸಣ್ಣ ಇರ್ಬಿ, ಕೆಂಪು ಇರ್ಬಿಯಲ್ಲೇ ಸಣ್ಣ ಇರ್ಬಿಕ್ಕಿಂತ ಇನ್ನೊಂದು ದಪ್ಪ ಇರ್ಬಿ ಇದೆ. ಅಪ್ಪಿ ತಪ್ಪಿ ಅದ ಕಡಿದ್ರೆ ಹಲ್ಲೆಲೂಯಾ ಚೋಳ್ ಕಡ್ದಂಗ ಆಗತ್ತ ನೋಡಿ. ಕಡ್ದ ಯಾರಿಗಾರ ಕಡ್ದವ್ರಿಗೆ ಗೊತ್ತಿದ್ದಿರ್ಬೇಕು. ಹೆಂಗಾಗತ್ತೆ? ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳು. ಶೋಧನೆ ಬರ್ತದಂತ ಗೊತ್ತು, ಹೋರಾಟ ಇದೆ ಅಂತ ಗೊತ್ತು, ವಿರೋಧ ಇದೆ ಅಂತ ಗೊತ್ತು, ಈ ಲೋಕದಲ್ಲಿ ಕಷ್ಟ ಇದೆ ಅಂತ ಗೊತ್ತು. ಅದರಿಂದ ಹೊರ ಬರೋದಕ್ಕೆ ನಿನ್ನ ಜೀವಿತ ಯಾರ ಕೈಲಿ ಒಪ್ಪಿಸಿಕೊಡ್ತಾ ಇದೀಯ? ಹಲ್ಲೆಲೂಯಾ. ಬಹಳ ಮುಖ್ಯವಾದ ವಿಷಯ. ಪ್ರೀತಿಯ ದೇವಜನರೇ, 1 ಯೋಹಾನ 1ನೇ ಅಧ್ಯಾಯದ 9ನೇ ವಾಕ್ಯ. ಇವತ್ತು ಎಷ್ಟೋ ಪಾಪ ಇದ್ರೂ ಕೂಡ ದೇವರ ಸನ್ನಿಧಾನದಲ್ಲಿ ನೀನು ಬರ್ತೀಯಲ್ಲ, ನಿನ್ನ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನು, ನಮ್ಮ ಪಾಪಗಳನ್ನ ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನ ಶುದ್ಧಿ ಮಾಡ್ತಾನೆ. ಎಲ್ಲರೂ ಸ್ತೋತ್ರ ಹೇಳ್ತೀರಾ? ದೇವರಿಗೆ ಒಂದು ಆಮೆನ್ ಹೇಳ್ತೀರಾ? ಹಲ್ಲೆಲೂಯಾ. ಆದ್ರೆ ಮನುಷ್ಯನಿಗೆ ಒಪ್ಕೊಳ್ಳೋ ಸ್ಥಿತಿ ಇಲ್ಲ, ಒಪ್ಕೊಳ್ಳೋದಿಲ್ಲ. ಏನಾದ್ರೂ ಪರವಾಗಿಲ್ಲ, ನಾನು ಸತ್ರು ಪರವಾಗಿಲ್ಲ. ಹಲ್ಲೆಲೂಯಾ. ಸತ್ರು ಪರವಾಗಿಲ್ಲ. ಈ ಇರ್ಬಿ ಹಂಗೆ ಅಡ್ಕೊಂಡು ಕೂತಿರ್ತೀವಿ. ಕೆಲ ಇರ್ಬಿಗಳು ನೀವು ನೋಡಿರ್ಬೋದು. ಇನ್ನೊಂದು ಸ್ವಲ್ಪ ಹೇಳ್ತಾನೆ. ಕೆಲ ಇರ್ಬಿಗಳದಾವ್ರೆ, ಕಳೆದಿರ್ತದೆ, ಅದನ್ನ ಬಿಡಿಸೋದಕ್ಕೆ ಜಗ್ಗಿದ್ರೆ ಅದ್ರ ಬಾಯಿನಲ್ಲಿ ಉಳಿತದೆ ಹೊರತು ಅದು ಮಾತ್ರ ಬಿಡಲ್ಲ. ಕಟ್ಟೆ ಆಗಿ ಬರ್ತದೆ ಅರ್ಧ. ನೋಡಿದೀರಾ? ಅರ್ಧ ಕಟ್ಟೆಯಾಗಿ ಬಂದಿರ್ತದೆ, ಆದ್ರೆ ಅದರ ಮುಖ ಮಾತ್ರ ಅಲ್ಲೇ ಇರ್ತದೆ. ಅದು ಹಿಡಿದಿರ್ತದೆ, ಅಷ್ಟು ಗಟ್ಟಿಯಾಗಿ ಹಿಡಿದಿರ್ತದೆ. ಶೋಧನೆಗಳು ಹಾಗಿದಾವೆ. ನೀನು ಎಷ್ಟು ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟರು, ನೀನು ಬಿಡಿಸೋದಕ್ಕೆ ದೂರ ಆಗೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅದು ನಿನ್ನನ್ನು ಹಿಡಿಯೋದಕ್ಕೆ ಬರ್ತದೆ. ಕೇರ್ಫುಲ್ ಆಗಿ ನಿನ್ನ ಹೆಜ್ಜೆಗಳನ್ನು ಇಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ಆತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನ ಪರಿಹರಿಸಿ ಬಿಟ್ಟು ನಮ್ಮಲ್ಲಿರುವ ಅನೀತಿಯನ್ನ ತೆಗೆದು ಹಾಕಿ ನನ್ನನ್ನ ನಿನ್ನನ್ನ ಪರಿಶುದ್ಧನಾಗಿ ಮಾಡೋದಕ್ಕೆ ಶಕ್ತನಾದವನೊಬ್ಬನಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಚಂದ್ರೆ, ಫರಿಸಾಯನು ಸುಂಕದವನು ಅನ್ನುವಂತ ಇಬ್ಬರ ವ್ಯಕ್ತಿ ಇದ್ದಾರೆ, ನಿಮಗೆ ಗೊತ್ತು. ಆದ್ರೆ ಈ ವ್ಯಕ್ತಿ ಹೇಳ್ತಾನೆ, ಫರಿಸಾಯನ್ ಹೇಳ್ತಾನೆ, ಸ್ವಾಮಿ, ಪರಲೋಕದ ಕಡೆ ಮುಖವೆತ್ತಿ ಧೈರ್ಯವಾಗಿ ಮಾತಾಡ್ತಾನೆ, ಸ್ವಾಮಿ ನಾನು ಹಿಂಗ್ ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಹಾಗೆ ಅಂತೇಳಿ ತನ್ನ ಹೊಗಳಿಕೆಯನ್ನು ಹೊಗಳ್ತಾನೆ. ತಾನು ಮಾಡಿದ್ದನ್ನ ಹೊಗಳ್ಕೋತಾನೆ. ಇದೀರಾ? ತಾನು ಮಾಡಿದ್ದನ್ನು ಹೊಗಳ್ತಾನೆ. ಆದ್ರೆ ಅದರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಅವನು ಹೋಗಿ ದೇವರ ಹತ್ರ ಏನ್ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ಅವನು ಆಕಾಶದ ಕಡೆನೂ ತಲೆ ಎತ್ತಿ ನೋಡ್ಲಿಲ್ಲಂತೆ. ಏನ್ ಮಾಡ್ಲಿಲ್ಲಂತೆ? ಆಕಾಶದ ಕಡೆ ತಲೆ ಎತ್ತಿ ನೋಡ್ಲಿಲ್ಲ. ಹಲ್ಲೆಲೂಯಾ. ಅವನು ಹೇಳ್ತಾನೆ ಏನ್ ಗೊತ್ತಾ? ನೋಡ್ರಿ, 18ನೇ ಅಧ್ಯಾಯದ 13, ಲೂಕ 18:13ನೇ ವಾಕ್ಯ. ಆದ್ರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡೋದಕ್ಕೆ ಮನಸ್ಸಿಲ್ಲದೆ
ಎದೆಯನ್ನ ಬಡ್ಕೋತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಹಲ್ಲೆಲೂಯಾ. ಎಷ್ಟು ಜನ ಎದೆ ಬಡ್ಕೋತೀರಿ? ಎದೆ ಬಡ್ಕೊಂಡಿದ್ದೀರಾ? ಅಥವಾ ಬೇರೆದವ್ರು ಎದೆಗಾರ ಗುದ್ದಿದ್ದೀರಾ? ಹಲ್ಲೆಲೂಯಾ. ಎದೆ ಬಡ್ಕೊಂಡಿದ್ದೀರಿ? ಹಲೋ, ಹಲ್ಲೆಲೂಯಾ. ಪಾಪದ ಕೃತ್ಯಗಳಿಗಾಗಿ ಯಾವಾಗ ಎದೆ ಬಡ್ಕೋಬೇಕು ಗೊತ್ತಾ? ದೇವ್ರೇ, ನಾನು ಪಾಪ ಮಾಡ್ಬಿಟ್ಟಿದ್ದೀನಿ, ನಾನು ನಿನ್ನ ವಿರೋಧವಾಗಿ ಕೆಲಸ ಮಾಡ್ಬಿಟ್ಟಿದ್ದೀನಿ, ನಾನು ಪಾಪಿನೇ ಹೌದು, ನಾನು ಇಂಥವನೇ ಹೌದು ದೇವ್ರೇ ಅಂತ ಹೇಳಿ ಎದೆ ಬಡ್ಕೊಂಡು ಅವನು ಹೇಳ್ತಾನೆ. ಹಲ್ಲೆಲೂಯಾ. ದೇವರೇ, ನಾನು ಕರುಣಿಸು ಅಂದನು. ಏನ್ ಹೇಳ್ತಿದ್ದಾನೆ? ದೇವರೇ, ಪಾಪಿಯಾದ ನನ್ನನ್ನ ಕರುಣಿಸು. ಯಾರಾದ್ರೂ ಒಬ್ರು ಇಲ್ಲಿಪ್ಪ ನಾನು ಪಾಪಿ ಅಂತ ಯಾವತ್ತಾದ್ರೂ ದೇವರ ಮುಂದೆ ಕೂತ್ಕೊಂಡು ಕೇಳಿದ್ದೀರಾ? ಎದೆ ಬಡ್ಕೊಂಡು ಹೇಳಿದ್ದೀರಾ, ನಾನು ಪಾಪಿ ದೇವರೇ, ನಾನು ಪಾಪ ಮಾಡಿಬಿಟ್ಟೆ ಸ್ವಾಮಿ? ಯಾವತ್ತಾದ್ರೂ ಮಾಡಬಾರ್ದ ಕೆಲಸ ಮಾಡಿದಾಗ ಎದೆ ಬಡ್ಕೊಂಡು ಹತ್ತಿದಿರೋ ಅಥವಾ ಹೆಮ್ಮೆಯಿಂದಲೇ ನಡೆದಿದ್ದೀರೋ? ಹಲ್ಲೆಲೂಯಾ. ಇದೀರ ನನ್ನ ಜೊತೆಯಲ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎದೆ ಬಡ್ಕೊಳ್ಳುವ ಮನಸ್ಥಿತಿ ಇವತ್ತು ಇದ್ರೆ ಪರಿಹಾರಕನಾದ ದೇವರು ನಿನ್ನನ್ನು ಯಾವ ಸ್ಥಿತಿಯಲ್ಲಿಯೂ ಕೂಡ ಕೈ ಬಿಡೋದಿಲ್ಲ. ಯಾವ ಸ್ಥಿತಿಯಲ್ಲಿ ದೇವರು ಕೈ ಬಿಡೋದಿಲ್ಲ. ಕೆಲವೊಬ್ಬರಿಗೆ ವಿಚಾರ ಇದೆ, ಯಾಕೆ ನನಗೆ ಹಿಂಗೆ ಸಂಭವಿಸ್ತದೆ? ಸಂಭವಿಸೋದಕ್ಕೆ ಬೇರೆ ಯಾರು ಅಲ್ಲ, ನಿನ್ನ ಪಾಪಗಳೇ ನಿನ್ನ ಬೆನ್ನ ಹತ್ತಿ ಬಂದಿದ್ದಾವೆ. ನಿನ್ನ ಪಾಪಗಳೇ ನಿನ್ನನ್ನು ಹಿಂದಟ್ಟುತ್ತಾ ಇದ್ದಾವೆ. ನಿನಗೆ ಅರ್ಥ ಆಗ್ತಾ ಇಲ್ಲ, ನಾನೇನು ಮಾಡಿಲ್ಲ, ನನ್ನಿಂದ ಏನು ಆಗಿಲ್ಲ. ಇಲ್ಲ, ಒಬ್ಬ ವ್ಯಕ್ತಿ ಹೇಳ್ತಾನೆ, ಒಬ್ಬ ಆರಾಧನೆ ವೀರನ್ ಹೇಳ್ತಾನೆ, ಒಬ್ಬ ರಾಜನು ಹೇಳ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಗಟ್ಟಿಯಾಗಿ ಕೂಗಿ ಹೇಳ್ತಾ ಇದ್ದಾನೆ, ನಾನು ಪಾಪಿನೇ ಹೌದು. ನನ್ನ ಪಾಪ ಎಷ್ಟಿದಾವ ಅಂತಂದ್ರೆ ನನ್ನ ತಲೆ ಕೂದಲಿಗಿಂತಲೂ ಹೆಚ್ಚಾದ ಪಾಪ. ಆದ್ರೆ ಒಂದು ಸಣ್ಣ ತಪ್ಪು ನಡೆದ್ರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ನಾನು ಪಾಪೇ ಮಾಡಿಲ್ಲ. ನೀನು ಮನುಷ್ಯರೊಟ್ಟಿಗೆ ವಾದ ಮಾಡುವಾಗ ಯಾರೊಟ್ಟಿಗೆ ವಾದ ಮಾಡ್ತಾ ಇದ್ದಿ ಗೊತ್ತಾ? ದೇವರೊಂದಿಗೆ ವಾದ ಮಾಡಿದ ಹಾಗೆ. ಯಾವ ವ್ಯಕ್ತಿ ಅನ್ಯಾಯದ ವಿರೋಧವಾಗಿ ವಾದ ಮಾಡ್ತಾನೋ ಆ ವ್ಯಕ್ತಿ ದೇವರ ವಿರೋಧವಾಗಿ ವಾದ ಮಾಡ್ತಾನೆ. ವಾದ ಮಾಡುವವನು ನೀನು ಮನುಷ್ಯರ ಜೊತೆ ಗೆದ್ದಿದ್ದೀರ ಅಂತ ಅನ್ಕೋಬಹುದು, ಆದ್ರೆ ದೇವರೊಂದಿಗೆ ಗೆಲ್ಲೋದಕ್ಕೆ ನಿನಗೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನನ್ನ ದೇವರು ನಂಬಿಕಸ್ತಾನೆ, ಆತನು ಕರುಣಾಮಯನು. ಈಗಲೂ ಕೂಡ ನೀನು ಎದೆ ಬಡ್ಕೊಂಡು ದೇವರ ಹತ್ರ ಬಂದು ಬಿದ್ರೆ ನನ್ನ ದೇವರು ಈಗಲೂ ನಿನ್ನನ್ನು ಕ್ಷಮಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ರಿಯ 9ನೇ ಅಧ್ಯಾಯದ 14ನೇ ವಾಕ್ಯ ಹೇಳ್ತದೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಎದರಿಂದ ಬಿಡಿಸಿತಂತೆ? ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಹಲ್ಲೆಲೂಯಾ. ಸಾಕ್ರೆ, ಯಾವಾಗ ನಿನ್ನ ತಪ್ಪನ್ನ ಒಪ್ಕೊಳ್ತೀಯೋ ನಿರ್ಜೀವವಾದಂತ ಕಾರ್ಯಗಳಿಂದ ನಿನಗೆ ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ನಿಮ್ಮ ಸ್ತೋತ್ರದ ಮೇಲೇನೆ ಗೊತ್ತಾಗತ್ತೆ ನಿಮ್ಮಲ್ಲಿ ಎಷ್ಟು ಜೀವ ಇದೆ ಅಂತ ಹೇಳಿ. ನನ್ನ ದೇವರೇನು ಹೇಳ್ತಾ ಇದ್ದಾನೆ ಗೊತ್ತಾ? ನಿರ್ಜೀವವಾದಂತ ಕಾರ್ಯಗಳಿಂದ, ಕ್ರಿಯೆಗಳಿಂದ, ಕೆಲಸಗಳಿಂದ ಜೀವವಿಲ್ಲದೆ ಇರುವಂತ ಸಂಗತಿಯಿಂದ ಬಿಡಿಸುವವನು ನನ್ನ ದೇವರಾಗಿ. ಜೀವ ಇಲ್ಲದೆ ಇರುವಂತ ಸಂಗತಿಯಿಂದ ಬಿಡಿಸುವವನು ನನ್ನ ದೇವರಾಗಿದ್ದಾನೆ. ಹೇಗೆ? ಒಬ್ಬನೇ ಮಗನ ಜೀವವನ್ನ ಕೊಟ್ಟು ಆ ಜೀವ ಶ್ವಾಸವು ನನ್ನ ಒಳಗಡೆ ಊದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಟೈಮ್ ಪಾಸಿಗಾಗಿ ಅಲ್ಲ, ಯೇಸು ನಿನ್ನ ಜೀವಕ್ಕಾಗಿದ್ದಾನೆ. ಯೇಸು ನಿನಗೆ ನಿತ್ಯ ಜೀವಕ್ಕಾಗಿದ್ದಾನೆ. ಯೇಸು ಮರಣದ ಕಾರ್ಯಗಳಿಂದ ಬಿಡಿಸಿ ಜೀವದ ರಾಜ್ಯದಲ್ಲಿ ಸೇರಿಸೋದಕ್ಕಾಗಿ ಆತನಿದ್ದಾನೆ. ನಿರ್ಜೀವವಾದಂತ ಸಂಗತಿಗಳಿಂದ ನಿನ್ನನ್ನು ಬಿಡಿಸ್ತಾನೆ. ಈ ಲೋಕ ಪಾಪದಿಂದ ತುಂಬಲ್ಪಟ್ಟದ್ದು. ಈ ಲೋಕ ನ್ಯಾಯ ತೀರ್ಪಿಗಾಗಿ ದಾರಿ ಕಾಯ್ತಿರುವಂಥದ್ದು. ಈ ಲೋಕ
ಸತ್ತ ಕಾರ್ಯಗಳ ಹಿಂದೆ ಓಡುತ್ತಿರುವಂತದ್ದು, ಈ ಲೋಕ ನಷ್ಟವಾದದರ ಹಿಂದೆ ಹೋಗ್ತಿರುವಂತದ್ದು. ದೇವರು ಹೇಳ್ತಾನೆ, ನಷ್ಟವಾದಂತ ಕಾರ್ಯಗಳಿಂದ, ಲೋಕದಿಂದ ನಿನ್ನನ್ನು ಬಿಡಿಸಿ ಜೀವದ ಮಾರ್ಗದಲ್ಲಿ ಸೇರಿಸಿ ಜೀವಿಸುವ ದೇವರನ್ನ ಆರಾಧಿಸುವ ಆಯುಧಗಳನ್ನಾಗಿ ನಾನು ನಿನ್ನನ್ನು ಮಾಡ್ತೇನೆ. ಯಾರನ್ನ ಆರಾಧಿಸೋದು? ಜೀವಿಸುವ ದೇವರನ್ನ ಆರಾಧನೆ. ಹಲ್ಲೆಲೂಯಾ. ಜೀವಿಸುವ ದೇವರನ್ನ ಆರಾಧನೆ ಮಾಡೋದಕ್ಕಾಗಿ, ಜೀವಿಸುವ ಕರ್ತನನ್ನ ಆರಾಧನೆ ಮಾಡೋದಕ್ಕಾಗಿ ಆತನು ನಿರ್ಜೀವದಾಗಿ, ಜೀವ ಇಲ್ಲದ ಸಂಗತಿಗಳಿಂದ ನಮ್ಮನ್ನ ಬಿಡಿಸಿ ಜೀವದಿಂದ ತುಂಬಿಸುವ ಸಂಗತಿಗಳನ್ನ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮ ಒಳಗಡೆ ಟ್ರಾನ್ಸ್ಫರ್ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 3 ಸಂಗತಿಗಳ ನಿಮ್ ಜೊತೆಯಲ್ಲಿ ಹಂಚ್ಕೊಳ್ತಾನೆ. ಗಮನಿಸಿ, 3 ಕಾರ್ಯಗಳು. ಎಲ್ಲಿ ತನಕ ನೀನು ದೇವರಿಗೆ ಒಪ್ಪಿಸಿಕೊಡೋದಿಲ್ವೋ ಅಲ್ಲಿ ತನಕ ನೀನು ಫಲ ಕಾಣಕ್ಕಾಗಲ್ಲ, ಅಲ್ಲಿ ತನಕ ಬಿಡುಗಡೆ ಹೊಂದಕ್ಕಾಗಲ್ಲ, ಅಲ್ಲಿ ತನಕ ಬೆಳವಣಿಗೆ ನಿನಗೆ ಬೆಳೆಯೋದಿಲ್ಲ. ಆದ್ರೆ ಕಾಣಬಹುದು, ಹಸುರಾಗಿ ಕಾಣಬಹುದಷ್ಟೇ, ಆದ್ರೆ ಯಾವುದು ನಿನ್ನಲ್ಲಿ ಫಲ ಕಾಣದ ಹಾಗೆ ಅದನ್ನ ನಿಲ್ಲಿಸ್ತದೆ. ಬಹಳ ಜಾಗ್ರತೆ ವಹಿಸ್ಬೇಕು, ಬಹಳ ಜಾಗ್ರತೆ ವಹಿಸ್ಬೇಕು. ಕೀರ್ತನೆ 65ನೇ ಅಧ್ಯಾಯಕ್ಕೆ ಮತ್ತೆ ಹೋಗೋಣ. 4ನೇ ವಾಕ್ಯ ಯಾರಾದ್ರೂ ಓದ್ತೀರಾ? ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ, ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನ ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ಇವತ್ತು ನಿನ್ನ ಕರಿವಿಕೆಗೆ ನಿನ್ನ ಆ ಕಿವಿಗೊಟ್ಟು ನಿನ್ನ ಮುಂದೆ ಸಾಗೋದಾದ್ರೆ ನಿನ್ನಷ್ಟು ಭಾಗ್ಯವಂತನು ಯಾರು ಇಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಅಂಗಳಲ್ಲಿ ವಾಸಿಸುವವರಾಗಿ, ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವ ಯಾರನ್ನ ಆರಿಸಿಕೊಳ್ತೀಯೋ ಅವರೇ ಧನ್ಯರು. ಹಲ್ಲೆಲೂಯಾ. ಇವತ್ತು ಕೆಲವೊಬ್ಬರು ಆಲಯದಲ್ಲಿ ಇಲ್ಲ, ಕೆಲವೊಬ್ಬರು ಹೊರಗಡೆ ಹೋಗಿದ್ದಾರೆ, ಗೊತ್ತಿಲ್ಲ, ಅದರಿಂದ ಅವರಿಗೇನೋ ಉದ್ಧಾರ ಬರ್ತಿರ್ಬಹುದು, ಅವರಿಂದ ಲಾಭ ಸಿಕ್ಕಿರಬಹುದು. ಯಾವ ವ್ಯಕ್ತಿ ದೇವರನ್ನ ಆಧರಿಸೋದಿಲ್ವೋ ಆ ವ್ಯಕ್ತಿ ಮಾತ್ರ ಧನ್ಯತೆಯ ಜೀವಿತವನ್ನು ಜೀವಿಸೋದಕ್ಕಾಗೋದಿಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ಯಾರನ್ನ ಆರಿಸಿಕೊಂಡಿದೆಯೋ ಅವರೇ ಧನ್ಯರು. ಹೇಳ್ತೀರ ಪಕ್ಕದಲ್ಲಿ, ದೇವರು ನಿನ್ನನ್ನು ಆರಿಸ್ಕೊಂಡ್ರೆ ನೀನೇ ಧನ್ಯ. ದೇವರ ನಾಮಕ್ಕೆ ಸ್ತೋತ್ರ. ಈ ಧನ್ಯರಿಗೆ ಸಿಗುವಂತ ಆಶೀರ್ವಾದ ದೊಡ್ಡದು. ಯಾವಾಗಲೂ ದೇವರ ಸನ್ನಿಧಿ ಹುಡುಕ್ತಾನಲ್ಲ ಆ ವ್ಯಕ್ತಿ ಧನ್ಯವುಳ್ಳ. ಯಾವಾಗಲೂ ದೇವರ ವಾಕ್ಯಗಳನ್ನ ಧ್ಯಾನ ಮಾಡ್ತಾನಲ್ಲ ಅವನು ಧನ್ಯನು. ಯಾವಾಗಲೂ ದೇವರ ಸಮ್ಮುಖದಲ್ಲಿ ಓಡ್ ಬರೋದಕ್ಕೆ ಆಸೆ ಪಡ್ತಾನಲ್ಲ ಅವನು ಧನ್ಯನು. ನಮಗೆ ಕೆಲಸಗಳಿದ್ದಾವೆ, ಎಲ್ಲರಿಗೆ ಕೆಲಸ ಇದೆ. ಹಲ್ಲೆಲೂಯಾ. ಎಲ್ಲರಿಗೆ ಕೆಲಸ ಇದೆ, ಅವರವರ ಕೆಲಸ ಅವರವರ ಅಗತ್ಯಗಳ ತಕ್ಕ ಹಾಗೆ ಇದ್ದೇ ಇದ್ದಾವೆ. ಆದ್ರೆ ನನ್ನ ದೇವರನ್ನ ನೀನು ಸನ್ಮಾನಿಸೋದಾದ್ರೆ ಆ ಧನ್ಯತೆ ಆಶೀರ್ವಾದ ಎಂತದಂತ ಹೇಳಿ ನಿಮಗೆ ನಾನು ಹೇಳ್ತಾನೆ. ಮುಂದೆ ಓದ್ತೀರಾ? ನೀನು ವಾಸಿಸುವ ಪವಿತ್ರಾಲಯದ ಸೌಭಾಗ್ಯದಿಂದ ನನಗೆ ಸಂತೃಪ್ತಿ ಆಗ್ತದೆ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎದರಿಂದ ಸಂತೃಪ್ತಿ? ಹೊರಗಡೆ ಓಡಾಡೋದ್ರಿಂದನಾ? ಹೊರಗಡೆ ಎಲ್ಲರ ಜೊತೆ ಟೈಮ್ ಪಾಸ್ ಮಾಡೋದ್ರಿಂದಲ್ಲ? ಹಲ್ಲೆಲೂಯಾ. ದೇವರ ಆಲಯವನ್ನ ಪ್ರೀತಿ ಮಾಡ್ತೀಯಲ್ಲ, ದೇವರ ಆಲಯವನ್ನ ಹುಡುಕಿ ಬರ್ತೀಯಲ್ಲ, ದೇವರ ಸನ್ನಿಧಿಯಲ್ಲಿ ಇರೋದಕ್ಕೆ ಬರ್ತೀಯಲ್ಲ, ನೀನೇ ಸೌಭಾಗ್ಯವುಳ್ಳವನು, ನೀನೇ ಭಾಗ್ಯವಂತನು. ಹಲ್ಲೆಲೂಯಾ. ಸೌಭಾಗ್ಯದಿಂದ ತೃಪ್ತಿ ಹೊಂದಲಿ. ಪಕ್ಕದಲ್ಲಿದ್ದವರಿಗೆ ಹೇಳು, ನೀನು ಇವತ್ತು ದೇವರ ಆಲಯವನ್ನ ಪ್ರೀತಿಸಿ ದೇವರ ಪ್ರಸನ್ನತೆಗೋಸ್ಕರ ಸಭೆಗೆ ಬಂದದ್ದರಿಂದ ಈ ಸಭೆಯ ಎಲ್ಲಾ ಸೌಭಾಗ್ಯಗಳು ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಮಕ್ಕಳಿಗೂ, ನಿನ್ನ ವ್ಯಾಪಾರಗಳಿಗೂ,
ನಿನ್ನ ದನ ಕುರಿಗಳಿಗೂ ನಿನ್ನ ಹೊಲ ಗದ್ದೆಗಳಿಗೂ ಸೌಭಾಗ್ಯ ಉಂಟಾಗಲಿ. ಹಲ್ಲೆಲೂಯಾ. ಧನ್ಯತೆ ಹಾಗಲ್ಲ, ದೇವಾಲಯವನ್ನ ಪ್ರೀತಿ ಮಾಡೋದಕ್ಕೆ ನೀನು ನಿತ್ರೆ, ದೇವಾಲಯವನ್ನ ಗೌರವಿಸೋದಕ್ಕೆ ನಿತ್ರೆ, ನಿನ್ನ ದನ ಕುರಿಗಳು ಕೋಳಿ ಏನೆಲ್ಲ ಇದಾವಲ್ಲ ಎಲ್ಲವನ್ನ ದೇವರು ಆಶೀರ್ವದಿಸ್ತಾನೆ. ಯಾವುದನ್ನು ದೇವರು ಬಿಡೋದಿಲ್ಲ. ನಿನ್ನ ವ್ಯಾಪಾರ, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಬಂಧು ಬಳಗ, ನೀನು ಯಾವುದನ್ನು ಹೆಚ್ಚು ಪ್ರೀತಿಸ್ತೀಯೋ, ಯಾವುದಕ್ಕೋಸ್ಕರ ಹೆಚ್ಚು ಎದೆ ಬಡ್ಕೊಳ್ತಾ ಇದೆಯೋ, ಯಾವುದಕ್ಕೋಸ್ಕರ ಹೆಚ್ಚು ನಿನ್ನ ಹಂಬಲ ಇದೆಯೋ, ಅದನ್ನ ದೇವರು ತನ್ನ ಸೌಭಾಗ್ಯದಿಂದ ತುಂಬಿಸ್ತಾನೆ. ತನ್ನ ಸೌಭಾಗ್ಯದಿಂದ ತುಂಬಿಸ್ತಾನೆ. ಇವತ್ತು ಚರ್ಚಿಗೆ ಬರ್ಬೇಕಂದ್ರೆ ನೆವ ಹೇಳ್ತೀವಿ. ಏನಾಯ್ತ್ರಿ ಬರುವಾಗ? ಕಾಲು ಕಲ್ಲಿಗೆ ಎಡು ಬಿಡ್ತ್ರಿ. ಕಾಲು ಕಲ್ಲಿಗೆ ಎಡು ಬಿಡ್ತು. ಕಲ್ಲಿಗೆ ಪೆಟ್ಟಾಯ್ತೋ ಕಾಲಿಗೆ ಪೆಟ್ಟಾಯ್ತೋ ಗೊತ್ತಾಗಿಲ್ಲ, ಅದಕ್ಕೆ ನನಗೆ ಬರಕ್ಕಾಗ್ಲಿಲ್ಲ. ಹಲ್ಲೆಲೂಯಾ. ನೆವಗಳು ಬೇಕಾಗಿಲ್ಲ. ದೇವರನ್ನ ಪ್ರೀತಿಸುವ ವ್ಯಕ್ತಿ, ದೇವ್ರೇ ನಾನು ನನ್ನ ಮೂಗಿನಲ್ಲಿ ಶ್ವಾಸ ಇರೋ ತನಕ ನಿನ್ನ ಆಲಯದಲ್ಲಿದ್ದು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಿ ನಿನಗಾಗಿ ಸಾಕ್ಷಿಯ ಜೀವನವನ್ನ ಮಾಡೋದಕ್ಕೆ ನಾನು ಪ್ರಯಾಣವನ್ನ ಬೆಳೆಸ್ತೇನೆ. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ದೇವರ ಆಲಯದ ಸೌಭಾಗ್ಯ ಬೇಕಾ? ಎಷ್ಟು ಜನ ಬೇಕು? ಆಲಯದ ಸೌಭಾಗ್ಯ. ನಾನು ಹೇಳಿದೆ, ನೀನು ಬಿಸಿನೆಸ್ ಇಂದ ಬರುವಂತ ಸೌಭಾಗ್ಯ ಅಲ್ಲ, ಅಥವಾ ನಿನ್ನ ಹೊಲದಿಂದ ಬರುವಂತ ಸೌಭಾಗ್ಯ ಅಲ್ಲ, ಅಥವಾ ನಿನ್ನ ದನ ಕುರಿಗಳಿಂದ ಬಂದಂತ ಸೌಭಾಗ್ಯ ಅಲ್ಲ. ಹಲ್ಲೆಲೂಯಾ. ದೇವರಿಂದ ಬರುವ ಸೌಭಾಗ್ಯ ಯಾರು ತಡೆಯೋದಕ್ಕಾಗೋದಿಲ್ಲ. ತಡವಾಗಬಹುದು, ಅದು ತಡವಾದ್ರೂ ಪರವಾಗಿಲ್ಲ, ಅಮೂಲ್ಯವಾದದ್ದೇ ಸಿಗ್ತದೆ, ಶ್ರೇಷ್ಠವಾದದ್ದೇ ಸಿಗ್ತದೆ. ಹಲ್ಲೆಲೂಯಾ. ಸರಿ, ಮೊದಲನೇದಾಗಿ ದೇವರ ಆಲಯದ ಸೌಭಾಗ್ಯ ಬೇಕನ್ನುವವರು ಮೊದಲನೆಯ ಒಂದು ಕಾರ್ಯವನ್ನ ಓದ್ಕೊಳ್ಳೋಣ. 9ನೇ ವಾಕ್ಯ ಓದ್ತೀರಾ? ದೇಶವನ್ನು ಕಟಾಕ್ಷಿಸಿ ಏನ್ ಮಾಡ್ತಾನ ದೇವರು? ಆಲಯದ ಸೌಭಾಗ್ಯದ ಒಳಗಡೆ ನೀನು ಬರೋದಾದ್ರೆ, ಆಲಯದಲ್ಲಿ ಪ್ರೀತಿಯಿಂದ ನೀನು ಬರೋದಾದ್ರೆ, ಆಲಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳ ಮೇಲೆ ನಿನ್ನ ಗಮನ ಇರೋದಾದ್ರೆ, ನನ್ನ ದೇವರು ಏನ್ ಮಾಡ್ತಾರಂತೆ? ನೀನು ನಮ್ಮ ದೇಶವನ್ನ ಕಟಾಕ್ಷಿಸಿ ಅದರ ಮೇಲೆ ಮಳೆಯನ್ನ ಸುರಿಸಿ ಅದನ್ನ ಚೆನ್ನಾಗಿ ಹದಗೊಳಿಸುತ್ತಿ, ದೇವರೇ ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತನೇ ಇಲ್ಲ ಸ್ವಾಮಿ. ಹಲ್ಲೆಲೂಯಾ. ಯಾರು ದೇವಾಲಯವನ್ನ ಪ್ರೀತಿಸಿ, ಯಾರು ದೇವಾಲಯದ ಮೇಲೆ ಗಮನವಿಟ್ಟು ದೇವಾಲಯದಲ್ಲಿ ಇರಬೇಕಂತ ಆಸೆ ಪಡ್ತಾನೋ, ಆ ವ್ಯಕ್ತಿಯ ಮೇಲೆ ದೇವರು ಪರಲೋಕದಿಂದ ಪವಿತ್ರಾತ್ಮನ ಮಳೆಯನ್ನು ಸುರಿಸಿ ಅವನನ್ನ ಹದಗೊಳಿಸಿ, ಅವನು ನೀರಿನ ಕಾಲುವೆಯಲ್ಲಿ ಬೆಳೆದಿರುವ ಮರದ ಹಾಗೆ ಹಚ್ಚ ಹಸಿರುವಾಗಿ ನಿಲ್ಲುವಂತೆ ಮಾಡ್ತಾನೆ. ಯಾಕೆ ಗೊತ್ತಾ? ದೇವಾಲಯದಲ್ಲಿ ಕಾವಲೆಗಳಿಗೆ ಕೊರತೆನೇ. ಹಲ್ಲೆಲೂಯಾ. ದೇವಾಲಯದಲ್ಲಿ ಕಾವಲೆಗಳಲ್ಲಿ ನೀರಿನ ಕೊರತೆ ಇಲ್ಲ. ನಿನ್ನ ಪಕ್ಕದಲ್ಲಿದ್ದವರಿಗೆ ಹೇಳು, ದೇವಾಲಯ ನಿನ್ನ ಬೆಳವಣಿಗೆಯ ಕಾವಲೆಯಾಗಿದೆ, ನಿನ್ನ ದಾಹ ತೀರಿಸುವ ಬುಗ್ಗೆಯಾಗಿದೆ, ನಿನ್ನ ಆಸೆಯನ್ನ ನೆರವೇರಿಸುವಂತ ದೇವರ ಉದ್ದೇಶವಾಗಿದೆ. ದೇವಾಲಯ ನಿನಗೆ ಎಲ್ಲ ಸರ್ವಸ್ವದ ಭಾಗ್ಯವಾಗಿದೆ. ಆಮೇಲೆ ಹೇಳ್ತೀರಾ? ಕೊರತೆ ಇಲ್ಲ. ದೇವಾಲಯವನ್ನ ಪ್ರೀತಿಸುವವನಿಗೆ ಕೊರತೆ ಇಲ್ಲ. ಹಲ್ಲೆಲೂಯಾ. ನಿನ್ನ ಪಕ್ಕದಲ್ಲಿ ನಿಂತವರ ಕಡೆ ಮುಖ ಮಾಡಿ ಎದುರಾಗೋದ್ರೆ ನಿಂತ್ಕೋರಿ. ಒಬ್ಬರ ಮುಖ ಒಬ್ಬರು ನೋಡ್ರಿ, ಸ್ವಲ್ಪ ಮುಖ ನೋಡ್ರಿ. ಹಲ್ಲೆಲೂಯಾ. ನೋಡಿದ್ರ? ಈಗ ಹೇಳು, ಈಗ ನಾನು ಹೇಳಿದ ಹೇಳು. ನಾನು ನನ್ನ ದೇವರಿಗೆ ದೇವಾಲಯವಾಗಿದೆ. ನೀನು ನನ್ನ ದೇವರಿಗೆ ದೇವಾಲಯವಾಗಿದೆ. ನಾನು ಯಾಕೆ ಇಬ್ಬರಿಗೂ ನನ್ನ ದೇವರು ಅಂತ ಹೇಳಿದೆ?
ಇಬ್ಬರಿಗೂ ನಿನ್ನ ದೇವರಂತ ಹೇಳಿಸ್ಲಿಲ್ಲ, ನನ್ನ ದೇವರಂತ ಯಾಕೆ ಹೇಳಿಸಿದೆ ಗೊತ್ತಾ? ನನ್ನಲ್ಲಿ ವಾಸ ಮಾಡುವ ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ನನ್ನ ಕೊರತೆ ನೀಗಿಸುವವನು ನಿನ್ನ ಕೊರತೆನೂ ನೀಗಿಸ್ತಾನೆ. ನನ್ನನ್ನು ಪ್ರೀತಿಸುವ ದೇವರು ನಿನ್ನನ್ನೂ ಪ್ರೀತಿಸ್ತಾ ಇದ್ದಾನೆ. ನನ್ನ ಪಾಪಗಳನ್ನ ಕ್ಷಮಿಸುವವರು ನಿನ್ನ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾನೆ. ನನಗೂ ಉದ್ಧಾರ ಮಾಡೋವನು ನಿನಗೂ ಉದ್ಧಾರ ಮಾಡ್ತಾನೆ. ಈಗ ಹೇಳು, ನಾನು ನಿನ್ನ ಮೇಲೆ ಹೊಟ್ಟೆ ಕಿಚ್ಚಪಡಲ್ಲ, ನೀನು ನನ್ನ ಮೇಲೆ ಹೊಟ್ಟೆ ಕಿಚ್ಚಪಡಬೇಕು. ನಿನ್ನಲ್ಲಿಯೂ ನನ್ನಲ್ಲಿಯೂ ಒಬ್ಬನೇ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಕೂತ್ಕೊಳ್ಳೋಣ. ಅರ್ಥ ಆಯ್ತಂತ ಅನ್ಕೊಳ್ತೇನೆ. ಅರ್ಥ ಆಯ್ತಾ? ಹಲ್ಲೆಲೂಯ. ದೇವಾಲಯದ ಸೌಭಾಗ್ಯ ಗೊತ್ತಾ? ಎಷ್ಟು ಜನ ನಾನು ಉದ್ಧಾರ ಆಗ್ಬೇಕಂತ ಹೇಳ್ತೀರಾ? ನಾನು ಉದ್ಧಾರ ಆಗ್ಬೇಕಂತ ಎಷ್ಟು ಜನ ಹೇಳ್ತೀರಾ? ಆಸೆ ಇದೆಯಾ? ಹಾಗಾದ್ರೆ ಇವತ್ತಿನಿಂದ ನೀನು ಒಂದು ಪಾಲಿಸಿ, ನೀನ್ ಇನ್ನೊಬ್ಬರಿಗೆ ಉದ್ಧಾರವಾಗಿ ಬೇಕಂತ ಆಸೆ ಪಡು. ನಿನ್ ಪಕ್ಕದಲ್ಲಿದ್ದವ್ರಿಗೆ ಒಳ್ಳೆತನದಿಂದ ಬೆಳೆಯಲಿ ಸ್ವಾಮಿ, ಅವ್ರು ಇನ್ನೂ ಮೇಲಕ್ಕೆ ಬರಲಿ ಸ್ವಾಮಿ. ಅಪ್ಪ ಅವರಿಗೆ ಒಳ್ಳೆ ಜ್ಞಾನ ಕೊಡು ದೇವ್ರೆ, ಇನ್ನು ನನಗಿಂತ ಹೆಚ್ಚು ಬೆಳಿಬೇಕು ದೇವ್ರೆ ಅಂತ ಹೇಳು. ನಿಜವಾಗಿ ಹೇಳ್ತೇನೆ, ಅವ್ರಿಗಿಂತ ಹೆಚ್ಚು ಬೆಳೆದೋದು ನೀನೆ. ಯಾಕೆ ಗೊತ್ತಾ? ನಿನ್ನ ಒಳ್ಳೆ ಗುಣಗಳು ಯಾವತ್ತು ನಿನ್ನನ್ನು ಮುಳುಗಿಸೋದಿಲ್ಲ, ನಿನ್ನ ಗುಣಗಳು ನಿನ್ನನ್ನು ತೇಲುವಂತೆ ಮಾಡ್ತವೆ. ಇನ್ನೊಬ್ಬರನ್ನ ಬರಳ ಮಾಡಬೇಡ. ಯಾಕಂತಂದ್ರೆ ನಿನ್ನ ಒಳಗಡೆ ವಾಸ ಮಾಡುವವನು ಅವನ ಒಳಗಡೆನೂ ವಾಸ ಮಾಡ್ತಾ ಇದ್ದಾನೆ. ನಿನ್ನನ್ನ ಪ್ರೀತಿಸುವವನು ಅವನನ್ನು ಪ್ರೀತಿಸ್ತಾ ಇದ್ದಾನೆ. ಆಲಯದ ಸೌಭಾಗ್ಯ ನಿಲ್ಬೇಕಾ? ಹಾಗಾದ್ರೆ ಆತನು ಆಲಯವಾಗಿದ್ದಾನಲ್ಲ, ಅವನಿಗೂ ಅದೇ ಸೌಭಾಗ್ಯ ದೊರೆಯುತ್ತದೆ. ಕರ್ತನ ಸನ್ನಿಧಿಯಲ್ಲಿ ದೇವರನ್ನ ಹುಡುಕು. ನಿನ್ನ ವೈರಿಯಾದ್ರೂ ಪರವಾಗಿಲ್ಲ, ಅವನ ಒಳಗಡೆ ವೈರಿಯಾಗಿ ನೋಡಬೇಡ, ನಿನ್ನ ಒಳಗಡೆ ವಾಸ ಮಾಡುವ ದೇವರಾಗಿ ನೋಡು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನೀರಿಗೆ ಕೊರತೆ ಇಲ್ಲ, ಹೀಗೆ ಭೂಮಿಯನ್ನ ಸಿದ್ಧ ಮಾಡಿ ಒದಗಿಸುತ್ತಿ ಸ್ವಾಮಿ. ನೀನು ಈ ರೀತಿಯಲ್ಲಿ ಭೂಮಿಯನ್ನ ಹದಗೊಳಿಸಿ ಅದರ ಒಳಗಡೆಯಿಂದ ಫಲವನ್ನ ತಂದು ಕೊಡ್ತಿದ್ದೇವ್ರೆ. ದೇವರ ಆತ್ಮನು ಪರಲೋಕದಿಂದ ಆತನು ಮಂಜಿನ ಹಾಗೆ ಮಳೆಯ ಆತ್ಮವಾಗಿ ಈ ಮಗಳ ಮೇಲೆ ಅಥವಾ ಈ ಮರದ ಮೇಲೆ ಸುರಿತಾ ಇದ್ದಾನೆ. ಹಲ್ಲೆಲೂಯ. ಯಾವಾಗ ಈಕೆಯ ಮೇಲೆ ಆ ಆತ್ಮನು, ಪರಿಶುದ್ಧಾತ್ಮನು ಮಳೆಯ ರೂಪವಾಗಿ ಸುರಿಯಲ್ಪಡ್ತದೋ ಅವಾಗ ಈ ಮರವು, ಈ ಭೂಮಿಯು ಹದಗೊಳ್ತದೆ. ಏನಾಗತ್ತೆ? ಹದಗೊಳ್ತದೆ. ಇದರ ಬೇರಿಗೆ ತಾಕುವ ಹಾಗೆ ನೀರಿನ ವಂಶವು, ಆ ಒಂದು ಶಕ್ತಿಯು ಇಳಿತದೆ. ಯಾವಾಗ ನೀರಿನ ತ್ಯಾವವು ಅದಕ್ಕೆ ಹತ್ತು ಬಿಡ್ತದೋ ಈ ಒಣಗಿರುವಂತ ಮರ ಮತ್ತೆ ಚಿಗುರನ್ನ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾದ್ರೆ ಇವತ್ತು ಹೇಳ್ತಾನೆ, ಇಲ್ಲಿ ಕುಳಿತಿರುವಂತ ಯಾರಾದ್ರೂ ಆತ್ಮದಲ್ಲಿ ಒಣಗಿ ಹೋಗಿದ್ದೇ ಆದ್ರೆ, ಆತ್ಮಿಕದಲ್ಲಿ ಒಣಗುವ ಸ್ಥಿತಿ ನಿನಗಿದ್ರೆ ಇವತ್ತು ಕೇಳು, ದೇವರೇ ನನ್ನ ಪಾಪಗಳು ನನ್ನನ್ನು ಬೆನ್ನು ಹತ್ತಿದಾವೆ ಸ್ವಾಮಿ, ನನ್ನನ್ನ ದೃಷ್ಟಿಸಿ ನೋಡು ದೇವರೇ. ಹಲ್ಲೆಲೂಯ. ಯಾವಾಗ ನಿನ್ನ ಜೀವಿತ ನಿನ್ನ ದೇವರಿಗೆ ಒಪ್ಪಿಸ್ತೀಯೋ ಈ ಮರದ ಮೇಲೆ ದೇವರ ಆತ್ಮನು ಮಳೆಯಾಗಿ ಸುರಿಯೋದಕ್ಕೆ ಪ್ರಾರಂಭ ಮಾಡ. ಹಲ್ಲೆಲೂಯ. ಯಾವಾಗ ಈ ಮಳೆಯಿಂದ ಭೂಮಿ ಹದ ಆಗತ್ತೆ, ಭೂಮಿ ಹದವಾಗತ್ತೆ. ಹಲ್ಲೆಲೂಯ. ಒಬ್ಬರ ಬಾಯಿಗೆ ಸ್ತೋತ್ರ ಬರ್ಲಿಲ್ಲ ಅಂತಂದ್ರೆ ಹಲ್ಲೆಲೂಯ. ಭೂಮಿ ಹದವಾಗತ್ತೆ. ಹಲ್ಲೆಲೂಯ. ಏನಾಗತ್ತೆ? ಭೂಮಿ ಹದವಾಗತ್ತೆ. ಹದ ಆದ ಮೇಲೆ ಹುಲ್ಲು ಬೆಳೀತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಕಂಟಿನ್ಯೂ ಬೆಳೀತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹಲ್ಲೆಲೂಯ. ಆದ್ರೆ ನಿನಗೆ ಬೇಕಾದ ಪೌಷ್ಟಿಕ ಆಹಾರ ಸಭೆಯ ಒಳಗಿಂದ ಏನು ಬೇಕು ಅದನ್ನು ತೆಗೆದುಕೊಂಡ್ರೆ ತಕ್ಕ ಸಮಯದಲ್ಲಿ ಫಲ ಕೊಡುವ ಮರ ನೀನೇ ಆಗಿ ಮಾರ್ಪಡ್ತೀಯ. ಹಲ್ಲೆಲೂಯ. ಮೊದಲನೇದಾಗಿ ಅಲ್ಲಿ ಹೇಳ್ತದೆ, ಭೂಮಿಯು ಸಿದ್ಧ ಮಾಡಿ. ಹಲ್ಲೆಲೂಯ. ಮನುಷ್ಯರಿಗೆ ಧಾನ್ಯವನ್ನ ಒದಗಿಸುತ್ತೆ. ದೇವರು ನಿನಗೋಸ್ಕರವಾಗಿ ಬೇಕಾಗಿರುವಂತ ಎಲ್ಲ ಆತ್ಮಿಕ ವರಗಳಿಂದ ನಿನ್ನನ್ನು ತುಂಬಿಸಿ ನಿನಗೆ ತೃಪ್ತಿ ಪಡಿಸ್ತಾನೆ.
ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ. ಹಾಗಾದ್ರೆ ದೇವಾಲಯವನ್ನ ಪ್ರೀತಿ ಮಾಡ್ತೀಯ? ದೇವಾಲಯನ ಪ್ರೀತಿ ಮಾಡ್ತೀಯ? ಹಲ್ಲೆಲೂಯ. ಭಾನುವಾರ ಬಿಟ್ಟು ಹೋಗ್ತಿರಲ್ಲ, ನಿಜವಾಗಿ ಹೇಳ್ತಾನೆ, ಅವರು ಮಾತ್ರ ನನ್ನ ದೃಷ್ಟಿಯಲ್ಲಿ ಭಕ್ತರಂತ ನನ್ಗಂತೂ ಹೇಳಕ್ಕಾಗಲ್ಲ. ಇರಬಹುದು ಭಕ್ತಿ, ಆದ್ರೆ ಲಿಮಿಟ್ ಅಲ್ಲಿ. ಯಾಕಂತಂದ್ರೆ ಕಾಲುವೆಯಲ್ಲಿ ಪಕ್ಕದ ಕಾಲುವೆ ಅಂತ ಹೋಗ್ಬಿಟ್ಟಿದ್ದಾರೆ, ಕಾಲುವೆಯನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಒಣಗುವ ಸ್ಥಿತಿ ಬರಬಹುದು. ಆದ್ರೆ ಇವತ್ತು ಹೇಳ್ತಾನೆ, ಮತ್ತೆ ಕಾಲುವೆ ಹತ್ರ ಬಂದ್ರೆ ನಿನ್ನ ಬೇರಿಗೆ ಹದವಾಗುವ ರೀತಿಯಲ್ಲಿ ದೇವರಾತ್ಮನು ನಿನ್ನನ್ನು ಹದಗೊಳಿಸುತ್ತಾನೆ, ನಿನ್ನನ್ನು ಹದಗೊಳಿಸ್ತಾನೆ. ಯಾವಾಗ ಹದಗೊಳಿಸೋ ಭೂಮಿ ಬಿತ್ತವಣಿಗೆ ಪ್ರಾರಂಭವಾಗತ್ತೆ. ಏನಾಗತ್ತೆ? ಮಳೆ ಆದ್ರೆ ಏನ್ ಮಾಡ್ತಾರ್ರಿ? ಎಲ್ಲ ರೈತರು ಏನ್ ಮಾಡ್ತಾರೆ? ಮಳೆ ಆದ್ರೆ ಏನ್ ಮಾಡ್ತಾರೆ? ಹಲ್ಲೆಲೂಯ. ಅದನ್ನ ಫಸ್ಟ್ ಹದ ಮಾಡ್ತಾರೆ. ಹದ ಮಾಡಿ ಒಂದು ಮಳೆಗೋಸ್ಕರವಾಗಿ ಬಿಟ್ಟಿರ್ತಾರೆ. ಮಳೆ ಆದ ತಕ್ಷಣ ಅಲ್ಲಿ ಬಿತ್ತುತ್ತಾರೆ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ತಕ್ಷಣ ಅದರ ಬೇರು ಆಳವಾಗಿ ಬೆಳೆಯಬೇಕು. ದೇವರ ಹದಗೊಳಿಸೋದು ಯಾಕಂತಂದ್ರೆ ದೇವರಲ್ಲಿ ದೃಢವಾಗಿ ನಿಂತ್ಕೋಬೇಕು. ಹಲ್ಲೆಲೂಯ. ಓಕೆ, ದೇವರಿಗೆ ಸ್ತೋತ್ರ. ಎರಡನೇದಾಗಿ 10ನೇ ವಾಕ್ಯ. ನೇಗಿಲ್ ಹೊಡೆದಿದ್ದು ನೋಡಿದೀರಾ? ನೇಗಿಲ್ ಹೊಡೆದಿದ್ದಾರೆ, ಅದರಲ್ಲಿ ಓಡಿ ಬಿದ್ದಿದೀವಾ? ಬೀಳ್ಬಹುದಲ್ಲ? ಹಲ್ಲೆಲೂಯ. ಸಾವಕಾಶ ನಡ್ಕೋತ ಹೋದ್ರು ಕೂಡ ಎಡವಿ ಬೀಳ್ಬಹುದು. ಓಕೆ, ಹಲ್ಲೆಲೂಯ. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಜೀವನ ನೇಗಿಲು ಹೊಡೆದ ರೀತಿಯಲ್ಲಿ ಒಂದೊಂದು ಹೆಂಟೆಗಳು ಹೇಗಿದಾವೋ ಹಾಗೆ ಶೋಧನೆಗಳು ನಿನ್ನಲ್ಲಿ ಇರಬಹುದು. ಅರ್ಥ ಮಾಡ್ಕೊಳ್ಳಿ. ನೇಗಿಲ ಹೆಂಟೆಗಳ ಹಾಗೆ ನಿನ್ನ ಜೀವಿತದಲ್ಲಿ ಕೆಲ ಶೋಧನೆಗಳು, ಕೆಲ ಕಷ್ಟಗಳು, ಬಾಧೆಗಳು, ಕೆಲ ಸಂಕಟಗಳು ನಿನ್ನನ್ನ ಕಾಡ್ತಾ ಇರಬಹುದು. ಆದ್ರೆ ದೇವಾಲಯದ ಕಾಲುವೆ ಹತ್ರ ನೀನು ಬೆಳೆದ್ರೆ, ದೇವರ ಆಲಯದಲ್ಲಿ ನೀನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ, ಹಲ್ಲೆಲೂಯ. ಮುಂದಿನ ವಾಕ್ಯ ಹೇಳ್ತದೆ, ನೇಗಿಲ ಗೆರೆಗಳನ್ನ ತ್ಯಾವಿಸಿ ಅದರ ಹೆಂಟೆಗಳನ್ನ, ಏನದು? ಅದರ ಹೆಂಟೆಗಳನ್ನ ಕರಗಿಸಿ. ನೀನು ಯಾವಾಗ ದೇವಾಲಯದಲ್ಲಿ ಬೆಳಿತೀಯೋ, ನೇಗಿಲ ಹೊಡೆದಂತ ಆ ಹೊಲದ ಹಾಗೆ ಹೆಂಟೆ ಕಂಟಿಗಳು ನಿನ್ನಲ್ಲಿ ಬೆಳೆದಿರಬಹುದು. ಹಲ್ಲೆಲೂಯ. ಆ ಹೆಂಟಿಗಳು ಇರಬಹುದು. ಯಾಕಂದ್ರೆ ನೀನು ನಡೀತಾ ಇರ್ತೀಯಲ್ಲ, ಸರಿಯಾದ ಮಾರ್ಗದಲ್ಲಿ ನಡೆಯಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಒಂಕು ಡೊಂಕುಗಾಗಿ ನಮ್ಮ ಜೀವನ ಇರಬಹುದು. ಯಾವಾಗ ದೇವಾಲಯದಲ್ಲಿ ಬಂದು ದೇವರ ಆತ್ಮನ ಕೈಯಲ್ಲಿ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡ್ತೀಯೋ, ಆವಾಗ ದೇವರ ಆತ್ಮನು ನಿನ್ನ ಮೇಲೆ ಮಳೆ ಸುರದ ಮೇಲೆ ಆ ಹೆಂಟೆಗಳು ಕರಗುವ ರೀತಿಯಲ್ಲಿ ಮಳೆ ಸುರಿತಾನೆ. ಒಬ್ಬರ ಬಾಯಲ್ಲಿ ಸ್ತೋತ್ರ ಬರಲಿಲ್ಲ. ನಿನ್ ಜೀವಿತ ಹೆಂಟೆಗಳ ಹಾಗೆ ಏರು ಇಳಿತಾ ಇರಬಹುದು. ನಿನ್ ಜೀವನ ಸರಿಯಾದ ಪ್ರಯಾಣ ಮಾಡೋದಕ್ಕೆ ಆಗ್ತಿರ್ಲಿಕ್ಕಿಲ್ಲ, ಸರಿಯಾಗಿ ಓಟ ಓಡ್ಲಿಕ್ಕಿರ್ಲಿಕ್ಕಿಲ್ಲ, ಅಥವಾ ನೀನು ಏನೋ ಒಂದು ಮಾಡ್ಬೇಕಾದ್ರೆ ಅದು ಸರಿಯಾದ ರೀತಿಯಲ್ಲಿ ನಿನಗೆ ಸ್ಥಳ ಸಿಗ್ಲಿಕ್ಕಿಲ್ಲ. ಆದರೆ ನಿನ್ನ ಜೀವಿತವನ್ನ ಒಂಕು ಡೊಂಕಾಗಿರುವ ಜೀವಿತ, ಕ್ರಮ ಇಲ್ಲದೆ ಬರಿದಾದಂತ ನಿನ್ನ ಜೀವಿತ ನಿನ್ನ ದೇವರ ಕೈಯಲ್ಲಿ ಒಪ್ಪಿಸೋದಾದ್ರೆ, ದೇವರ ಆತ್ಮನು ನಿನ್ನ ಮೇಲೆ ಮಳೆ ಸುರಿದು ನಿನ್ನ ಒಳಗಡೆ ಇರುವಂತಹ ಹೆಂಟೆಗಳನ್ನ ಕರಗಿಸಿ ಅದನ್ನ ಸಮ ಮಾಡ್ತಾನೆ. ಹಲ್ಲೆಲೂಯ. ಅದರ ಅರ್ಥ, ನಿನಗಿರುವಂತಹ ದುಃಖದ ಕಣ್ಣೀರುಗಳನ್ನ ದೇವರು ಸಮನ ಪಡಿಸ್ತಾನೆ. ನಿನಗಿರುವ ಚಿಂತೆಗಳನ್ನ ದೇವರು ತೆಗೆದು ಹಾಕ್ತಾನೆ. ನಿನಗಿರುವ ರೋಗಗಳನ್ನ ತೆಗೆದು ಹಾಕ್ತಾನೆ. ನಿನಗಿರುವಂತಹ ಹೋರಾಟಗಳನ್ನ ತೆಗೆದು ಹಾಕ್ತಾನೆ. ನಿನ್ನ ವಿರೋಧವಾಗಿ ಆಗ್ತಿರುವಂತಹ ಎಲ್ಲ ಒಳಸಂಚುಗಳನ್ನ ತೆಗೆದು ಹಾಕ್ತಾನೆ. ಇದರ ನಿಮಿತ್ತವಾಗಿ ಮಳೆಗಳು ಸುರಿತಾ ಇರ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ರೈತರಿಗೆ ಕೇಳ್ರಿ, ನೇಗಿಲಿ ಹೊಡೆದು ಸುಮ್ಮನೆ ಬಿಟ್ಟಿರ್ತಾರೆ. ಯಾಕೆ ಯಾಕೆ ಗೊತ್ತಾ? ಮಳೆ ಆಗ್ಬೇಕು. ಮಳೆ ಆದ ಮೇಲೆ ಯಾವ ಯಾವ ಮಣ್ಣು ಎಲ್ಲೆಲ್ಲಿ ಸೇರ್ಬೇಕೋ ಅಲ್ಲೆಲ್ಲೇ ಸೇರ್ಬೇಕು. ಅರ್ಥ ಆಗ್ಲಿಲ್ಲ? ಎಲ್ಲ ಪಳ್ಳು ಇರ್ತದೆ ಒಳಗಡೆ, ಎಲ್ಲ ದಾರಿಗಳು ಇರ್ತವೆ. ಹೆಂಗ ಮಳೆ ಸುರಿತದಲ್ಲ, ಯಾವ ಮಣ್ಣು ಯಾವ ಕಡೆ ಹೋಗ್ಬೇಕು, ಯಾವ ಮಣ್ಣ ಎಲ್ಲಿ ಇರ್ಬೇಕಂತ ಹೇಳಿ ಕರೆಕ್ಟ್ ಸ್ಥಳದಲ್ಲಿ ಅದು
ಲೆವೆಲ್ ಮಾಡ್ತದೆ. ಹಾಗಾದ್ರೆ ನಿನ್ನ ಬೆಳವಣಿಗೆಗೆ ಯಾವ ಸ್ಥಳದಲ್ಲಿ ಏನಿರಬೇಕೋ ಅದನ್ನ ಆ ರೀತಿಯಲ್ಲಿ ಬೆಳೆಸೋದಕ್ಕೆ ನನ್ನ ದೇವರು ನಿನ್ನ ಮೇಲೆ ತನ್ನ ಆತ್ಮನ ಮಳೆಯನ್ನು ಸುರಿಸ್ತಾನೆ. ಯಾವಾಗ ದೇವರ ಆತ್ಮನ ಮಳೆ ಸುರಿತದೋ ನಿನ್ನಲ್ಲಿರುವಂತಹ ಎಲ್ಲ ವಂಕುಡಂಕಗಳು ಇರಬೇಕಾದಂತ ಸ್ಥಳದಲ್ಲಿ ಅದು ಸಮನವಾಗಿ ಮಾಡ್ತದೆ. ಹಲ್ಲೆಲೂಯಾ. ಅವಾಗ ಏನಾಗತ್ತೆ? ಸಮನ ಮಾಡ್ತಿ, ಅವಾಗ ಅದರ ಬೆಳೆಯು ವೃದ್ಧಿಪಡಿಸುತ್ತಾ. ಹಲ್ಲೆಲೂಯಾ. ಯಾವಾಗ ನಿನ್ನ ದಾರಿ ಸಮವಾಗತ್ತೋ ಅಲ್ಲೇ ಉದ್ಧಾರ ಪ್ರಾರಂಭವಾಗತ್ತೆ. ಇವತ್ತು ಹೇಳ, ದೇವಾಲಯದಲ್ಲಿ ನಿನ್ನ ಜೀವಿತ ಸರಿ ಮಾಡ್ಕೊಂಡು ಬಿಟ್ರೆ ದೇವಾಲಯದಿಂದಲೇ ಸೌಭಾಗ್ಯವು ಪ್ರಾರಂಭವಾಗತ್ತೆ. ದೇವಾಲಯದಿಂದಲೇ ನಿನಗೆ ಆ ಸೌಭಾಗ್ಯ ಉಂಟಾಗತ್ತೆ. ಎಲ್ಲ ಉದ್ಧಾರಗಳು ಬಾಗಿಲುಗಳು ತೆರೆಯಲ್ಪಡ್ತದೆ. ಕತ್ತಲಲ್ಲಿ ಬಚ್ಚಿಟ್ಟಂತ ಎಲ್ಲ ನಿಧಿ ನಿಕ್ಷೇಪಗಳು ನಿನ್ನ ಮನೆ ಸೇರುತ್ತವೆ. ಎಲ್ಲಿ ತನಕ ನಿನಗೆ ದಾಹ ಇಲ್ವೋ ಅಲ್ಲಿ ತನಕ ನಿನ್ನ ಜೀವನನು ಹಂಗೆ ಇರ್ತದೆ. ಕೆಲವರು ನಗನಗತಾನೆ ತಮ್ಮ ಜೀವನ ಕಳ್ಕೊಂಡು ಬಿಡ್ತಾರೆ. ದೇವರ ಆತ್ಮನನ್ನ ಕೇಳ್ಕೋ, ತಕ್ಕ ಸಮಯದಲ್ಲಿ ನಿನಗೆ ಬೇಕಾದ ಅವಶ್ಯಕತೆಗಳನ್ನ ಆತ್ಮನೇ ನೆರವೇರಿಸ್ತಾನೆ. ಹಲ್ಲೆಲೂಯಾ. ಮೂರನೆಯ ವಿಷಯ, 11ನೇ ವಾಕ್ಯ. ನಿನ್ನ ಕೃಪೆಯಿಂದ ಸುಭಿಕ್ಷೆಯ ಕಿರೀಟವನ್ನಿಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದಂತ ವೃಷ್ಟಿಯು ಸುರಿಯುವುದು. ದೇವರ ಹಾದು ಹೋಗುವ ಮಾರ್ಗದಲ್ಲಿಯೇ ಉದ್ಧಾರ ಇದೆ ಅಂತ ದೇವರು ಹೇಳ್ತಾನೆ. ಹಾಗಾದ್ರೆ ದೇವರಾತ್ಮನನ್ನು ಎಲ್ಲಿ ಕರಿತಾ ಇದೀಯಾ? ದೇವರಾತ್ಮನು ನಿನ್ನೆಲ್ಲ ಒಳಗಡೆ ಇದ್ರೆ ಉದ್ಧಾರ ನಿನ್ನ ಒಳಗಡೆನೆ ಪ್ರಾರಂಭವಾಗತ್ತೆ. ಹಲ್ಲೆಲೂಯಾ. ಕೆಲವರಿಗೆ ಬೆಳೆಯುವುದಕ್ಕೆ ಆಸೆ ಇಲ್ಲ, ತೃಪ್ತಿ ಹೊಂದೋದಕ್ಕೆ ಆಸೆ ಇಲ್ಲ. ಪ್ರಿಯರೇ, ಕರ್ತನ ಜೊತೆಯಲ್ಲಿ ನಿಮ್ಮ ಜೀವಿತವನ್ನು ಕಟ್ಟಿಕೊಳ್ರಿ. ಕರ್ತನೊಂದಿಗೆ ನಡೀರಿ. ಉದ್ಧಾರ ಅಲ್ಲಿ ಇಲ್ಲಿ ಹುಡುಕ್ಬೇಡ. ಉದ್ಧಾರ ನಿನ್ನಲ್ಲೇ ಇದೆ. ಉದ್ಧಾರ ನಿನ್ನಲ್ಲೇ ಇದೆ. ನಿನ್ನ ಮನಸ್ಸಿಗೆ ಬಂದಂಗೆ ಓಡಬೇಡ. ನಿನ್ನ ಮನಸ್ಸನ್ನ ದೇವರಾತ್ಮನ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ಮನಸ್ಸನ್ನ ದೇವರಾತ್ಮನ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ಹೃದಯವನ್ನ ದೇವರಾತ್ಮನ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ಕುಟುಂಬವನ್ನ ದೇವರಾತ್ಮನ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ವ್ಯಾಪಾರವನ್ನ ದೇವರಾತ್ಮನ ಕೈಯಲ್ಲಿ ಒಪ್ಪಿಸಿಕೊಡು. ನಿನ್ನ ಹೊಲ ಗದ್ದೆಗಳನ್ನ ದೇವರಾತ್ಮನ ಕೈಯಲ್ಲಿ ಒಪ್ಪಿಸಿಕೊಡು. ನೀನು ಎಲ್ಲೆಲ್ಲಿ ಓಡಾಡ್ತಾ ಇರ್ತೀಯೋ ಅದೆಲ್ಲ ದೇವರಾತ್ಮನ ಕೈಯಲ್ಲಿ ಕೊಡು. ತಕ್ಕ ಸಮಯದಲ್ಲಿ ದೇವರು ಅದರ ಮೇಲೆ ಮಳೆ ಸುರಿದು 100ಕ್ಕೆ 100ರಷ್ಟು ಪ್ರತಿಫಲ ತರುವ ಹಾಗೆ ದೇವರು ನಿನ್ನ ಜೀವಿತವನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಎದ್ದುಕೊಳ್ಳೋಣ ಕರ್ತನ ಸಮ್ಮುಖದಲ್ಲಿ. ನಮ್ಮ ಪಾಪಗಳು ನಮ್ಮನ್ನ ಬೆನ್ನಹಟ್ಬಿಟ್ಟಿದಾವಪ್ಪ. ನಮ್ಮ ಪರಿಹಾರಕ್ಕನು ನೀನೇ ಸ್ವಾಮಿ. ನಮ್ಮಿಂದ ಪರಿಹಾರ ಆಗ್ತಿಲ್ಲ. ನಾವು ಮಾಡುವ ಆಲೋಚನೆ ಮತ್ತಷ್ಟು ನಮಗೆ ಪಾಪದಲ್ಲೇ ಸಿಲುಕಿಸ್ತದೆ ಹೊರತು ಅದರಿಂದ ಹೊರಗೆ ಬರಕ್ಕಾಗೋದಿಲ್ಲ. ನಾನು ಅದರಿಂದ ಹೊರಬರಬೇಕಾದ್ರೆ ಪರಿಹಾರಕನು, ಉದ್ಧಾರಕನು, ಲೋಕರಕ್ಷಕನು ನೀನಾಗಿದೆ ಸ್ವಾಮಿ.